शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छंकर भगवत् पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारथ्यं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं दातारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। श्रीश्वरो ब्रह्मादो ज्ञानमुत्तमम् 82 ಶ್ಲೋಕ ನಂಬರ್ ಸೋಮಶೇಖರ್ ಇದೆಯಾ ಪುಸ್ತಕ ಇದೆಯಾ ನಿತ್ಯಸ್ಯಾಕರಣೆ ದೋಷಃ तत्क्रियायां न यद्यपि अन्यतोषु स्वभावाद्वा न तु मानेन वार्यते। अकरणे दोषः तत्क्रियायां न यदि अपि यद्यपि ಒಂದೇ यद्यपि अन्यतः असौ स्वभावात् वा न तु मानेन वार्यते। यद्यपि नित्यस्य अकरणे दोषः यः अस्ति सः दोषः तत्क्रियायां न ಏನು ನಿಜ ನಿತ್ಯಕರ್ಮವನ್ನು ಮಾಡದೇ ಇದ್ರೆ ಏನೋ ಒಂದು ದೋಷ ಬರುತ್ತಲ್ಲ ಆ ದೋಷ ಅಂತ್ಯಕರ್ಮ ಮಾಡದೆ ಬರೋಲ್ಲ ಅದು ನಿಜ ಸಂಧ್ಯಾವನ್ನೇ ಮಾಡದೆ ಹೋದ್ರೆ ಏನೋ ಒಂದು ದೋಷ ಬರುತ್ತೆ ಆ ದೋಷ ಸಂಧ್ಯಾವನ್ನೇ ಮಾಡದೆ ಬರೋಲ್ಲಪ್ಪ ಅಗ್ನಿಹೋತ್ರ ಮಾಡಿದ್ರೆ ಏನೋ ಒಂದು ದೋಷ ಬರುತ್ತೆ ಅದು ಅಗ್ನಿಹೋತ್ರ ಮಾಡಿದ್ರು ಬರುತ್ತಾ ಅಗ್ನಿಹೋತ್ರ ಮಾಡಿದ್ರು ಆ ದೋಷ ಬಂದ್ರೆ ಅಗ್ನಿಹೋತ್ರ ಮಾಡದೇ ಇದ್ದು ಬಂದ್ರೆ ಎರಡೂ ಇದ್ದಾಗ್ಬಿಡುತ್ತೆ ಸಮಾನ ಬಿಡುತ್ತೆ ಅದೇನು ನಿಜ नित्यस्य अकरणे यो दोषः जायते सः दोषः तत्क्रियायां न जायते इत्यर्थः। आदरू अन्यतः असौ संभवात् असौ दोषः आयतप्ಪ ನಿತ್ಯಕರ್ಮವನ್ನ ಮಾಡೋದ್ರಿಂದ ದೋಷ ಬರಲ್ಲ ಅನ್ನೋದು ಇನ್ಯಾವುದೂ ದೋಷ ಬರಲ್ವನ ಎಷ್ಟು ಕರ್ಮ ಮಾಡ್ತಾನೆ ಅವನು ಬೇರೆ ಜನ್ಮಾಂಗ ಎಷ್ಟು ಪಾಪ ಮಾಡಿರ್ತಾನೆ ಅದೇ ದೋಷ ಬರ್ಬೋದು ಈ ಜನ್ಮದಲ್ಲೂ ಅಷ್ಟೇ ಒಂದೇ ಒಂದು ಪಾಪವನ್ನು ಮಾಡೋದನ್ನಕ್ಕೆ ಆಗಲ್ಲಪ್ಪ ಸ್ವಭಾವದಿಂದಲೇ ಯಾವುದೋ ಒಂದು ದೇಶದಲ್ಲಿ ಇರ್ತಾನೆಪ್ಪ ಆ ದೇಶ ಇವಾಗ ನೋಡಿ ಇವತ್ತಿನ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲೂ ವಾಸ ಮಾಡೋದು ನಮ್ಗೆ ಬರಲ್ಲ ಅವ್ರೇನೆಂದರೆ ಎಲ್ಲಿ ಅಗ್ನಿಹೋತ್ರಾದಿ ಕರ್ಮಾನುಷ್ಠಾನವಿಲ್ಲವೋ ಶಾಸ್ತ್ರೀಯ ಸಂಸ್ಕಾರವಿಲ್ಲವೋ ಎಲ್ಲಿ ಇದು ಭೂಯಿಷ್ಠವಾಗಿದೆಯೋ ನಾಸ್ತಿಕ ಭೂಯಿಷ್ಠ ಅಲ್ಲಿ ಇರಬೇಡಿದೆ ಅದೇ ಜಾಸ್ತಿ ಇರೋದು ಇವಾಗ ನಿತ್ಯಕ್ಕೆ ಅಗ್ನಿಹೋತ್ರ ಜಾಸ್ತಿ ಮಾಡ್ತಿದ್ದಾರೆ ಏನೆಲ್ಲ ಆಗ್ಲಿ ಒಟ್ಟು ಮೇಲೆ ಇವತ್ತು ನಮ್ಮ ಭಾರತ ದೇಶವೂ ವಾಸಕ್ಕೆ ಯೋಗ್ಯವಲ್ಲ ಶಾಸ್ತ್ರ ಪ್ರಕಾರ ಹೇಳೋದಾದರೆ ಶಾಸ್ತ್ರ ಪ್ರಕಾರ ಏನು ಹೇಳಿದರೆ ಶೌಚಸ್ಮಾರ್ಥ ಕರ್ಮಾದ್ಯನುಷ್ಠಾನ ಮಾಡುತ್ತಿರುವ ಜಾಗವೇ ಪ್ರಶಸ್ತ ಜಾಗ ಅಂದ್ರು ಶೌಚಸ್ಮಾರ್ಥ ಕರ್ಮ ಎರಡು ಬಿಟ್ಟು ಹೋಗಿದೆ ಇವತ್ತು ಅದು ಎರಡು ಇಲ್ಲದೆ ಇರೋ ಜಾಗ ಯಾಕೆ ವಾಸಕ್ಕೆ ಯೋಗ್ಯವಾಗುತ್ತೆ ಸದಾಚಾರವಿಲ್ಲ ಎಲ್ಲ ಅಪೇಯಪಾನ ನಡೆಯುತ್ತೆ ಬೆಂಗಳೂರು ಎಷ್ಟು ಅಪೇಯಪಾನ ನಡೆಯುತ್ತೆ ಅಭಕ್ಷ ಭಕ್ಷಣ ಅಗಮ್ಯ ಗಮನ ಎಷ್ಟು ನಡೀತಾ ಇದೆ ಅತ್ಯಾಚಾರ ಅನಾಚಾರ ಕೊಲೆ ಎಷ್ಟು ನಡೀತಾ ಇದೆ ಅದೇ ಇಲ್ಲಿ ಇರ್ಬೋದ ನಾವು ನಮ್ಮ ದೇಶನೇ ನಮ್ಮ ಮನೇನೆ ನಮ್ಮ ದೇಶ ಅಂದ್ಕೊಂಡು ಇರ್ಬೇಕಷ್ಟೇ ನಮ್ಮ ದೇಶ ಅಲ್ಲೇ ನಮ್ಮ ಮನೆ ಅಂದ್ಕೊಂಡು ಇರ್ಬೋದು ದೇಶ ನಿಮಿತ್ತವಾಗಿ ಕಾಲ ನಿಮಿತ್ತವಾಗಿ ವಸ್ತು ನಿಮಿತ್ತವಾಗಿ ಪದಾರ್ಥಗಳು ಎಷ್ಟು ದೋಷಯುಕ್ತವಾಗಿ ಇವತ್ತಿನ ಪದಾರ್ಥಗಳು ಎಲ್ಲ ಕೆಮಿಕಲ್ಲು ಒರಿಜಿನಲ್ಲೇ ಇಲ್ಲ ಹಾಲು ಆದಿಯಾಗಿ ಎಲ್ಲ ಕೆಮಿಕಲ್ಲು ಅದನ್ನೆಲ್ಲ ಊಟ ಮಾಡೋ ಹಾಗಿಲ್ಲ ಕೆಮಿಕಲ್ ಅನ್ನು ನಾವು ಹೆಂಗೆ ತಿನ್ನಕ್ ಬರುತ್ತೆ ಎಲ್ಲ ಮೋಸ ವಂಚನೆ ಅನ್ಯಾಯದಲ್ಲೇ ನಡೀತಾ ಇರೋದು ವ್ಯವಹಾರ ಅದರ ಮಧ್ಯದಲ್ಲಿ ನಾವಿದ್ದೀವಿ ವ್ಯಾಪಾರವೆಲ್ಲ ಬರೀ ದ್ರೋಹ ವಂಚನೆ ಮೇಲೆಲ್ಲ ಇದೆ ಹಾಗಾಗಿ ಈ ನಿಮಿತ್ತವಾಗಿ ಬರೋ ದೋಷಗಳನ್ನು ತಪ್ಪಿಸ್ಕೊಳ್ಳೋದಿಲ್ಲ ಅಷ್ಟೆಲ್ಲ ಶಾಸ್ತ್ರಕಾರರು ಊಟ ಮಾಡೋದೇ ದೋಷ ಅಂತಾರೆ ವೈಷ್ಣವ ಮಾಡದೆ ಊಟ ವೈಷ್ಣವ ಮಾಡದೆ ಊಟ ಮಾಡಿದ್ರೆ
ಅದು ಪಾಪ ಅಂತ ಹೇಳಿದ್ದಾರೆ. ಇದು ಯಸ್ಯಾಗ್ನೋ ನದೀಯತೆ ಯಚ್ಚ ಬ್ರಾಹ್ಮಣೇಭ್ಯೋ ನದೀಯತೆ ಯಚ್ಚ ಭೂತೇಭ್ಯೋ ನದೀಯತೆ ನ ತದ್ಭೋಕ್ತವ್ಯಂ ಧರ್ಮಶಾಸ್ತ್ರ. ಅಗ್ನಿಯಲ್ಲಿ ಹೋಮ ಮಾಡದ, ದೇವತೆಗಳಿಗೆ ಕೊಡದ, ಬ್ರಾಹ್ಮಣರಿಗೆ ತಲುಪಿಸದ, ಭೂತಗಳಿಗೆ ಹಂಚದೇ ಇರುವ ಅನ್ನವನ್ನು ಊಟ ಮಾಡಬೇಡ. ದಿನ ತಿಂತಿರೋದು ಯಾವನ್ನ? ಭುಂಜತೇತೆ ತ್ವಗಂ ಪಾಪಾಹ. ಎಲ್ಲ ಬಾಗಿಲು ಹಾಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡೋರು. ಊಟ ಮಾಡುವಾಗ ಬಾಗಿಲು ಹಾಕೊಂಡು ಬೀದಿ ಬಾಗಿಲನ್ನ ಬೋಟ್ ಹಾಕಿ ಅಗಡಿ ಹಾಕೊಂಡು ಊಟ ಮಾಡ್ತೀವಿ. ಅಡುಗೆ ಮಾಡುವಾಗಲೂ ಪಕ್ಕದ ಮನೆಗೆ ವಾಸನೆಗೆ ಹೋಗ್ಬಿಡ್ತಾವೆ. ನಾನು ಸ್ವೀಟ್ ಗೀಟ್ ಮಾಡ್ತಾ ಇರೋ ವಾಸನೆ ಹೋಗ್ಬಿಟ್ಟು ಕಿಟಕಿಯಲ್ಲಿ ಬಾಗಿಲು ಹಾಕೊಂಡಿರ್ತೀವಿ. ಎಕ್ಸಾಸ್ಟ್ ಫ್ಯಾನಿಂದ ಕಳಿಸ್ತೀವಿ ಹೊರತು ಕಿಟಕಿಯಿಂದ ಒಳ್ಳೆ ಘಮ ಘಮ ವಾಸನೆ ಹೋದ್ರೆ ಪಕ್ಕದ ಮನೆಯವ್ರು ಗೊತ್ತಾಗ್ಬಿಡುತ್ತೆ ಇಂಥ ಮಾಡ್ತಾ ಇದ್ದಾರೆ ಅಂತ. ಅದಾಗಬಾರ್ದು ಅಂತ ಹೇಳಿ ಅದನ್ನೆಲ್ಲ ಸೀಕ್ರೆಟ್ ಆಗಿ ಒಳ್ಳೊಳ್ಳೆ ಇದನ್ನ ಮಾಡ್ಕೊಂಡು ಬರೀ ಗಂಡ ಹೆಂಡತಿ ಮಕ್ಕಳು ಮಾತ್ರ ತಿನ್ಕೊಂಡು ಇರ್ತಾರೆ. ಪಾಪ ಅಲ್ವಾ ಇದು? ಮತ್ತೆ ಇದನ್ನ ದೋಷ ಬರಲ್ವಾ? ಇದನ್ನ ಜಮ ಅಂತ ಪುಸ್ಕೋತೀಯಾ ಹೇಳ್ತಾರೆ. ಒಂದು ವೇಳೆ ಯದ್ಯಪಿ ಒಂದು ವೇಳೆ ನಿತ್ಯಸ್ಯ ಅಕರಣೆ ದೋಷಃ ಭವೇದಪಿ, ನಿತ್ಯ ಕರ್ಮವನ್ನು ಮಾಡದೇ ಇರೋದ್ರಿಂದ ದೋಷ ಬರುವುದಾದರೂ ಆ ದೋಷ ಬಂದರೆ ಬಂದದ್ದು ಮಾಡಿ. ನಿತ್ಯ ಕರ್ಮ ಮಾಡದೇ ಇರೋ ದೋಷ ಬಂದದ್ದು ಅದನ್ನು ಮಾಡುವುದರಿಂದ ನಿತ್ಯ ಕರ್ಮ ಮಾಡುವುದರಿಂದ ಅದು ಬರುವುದಿಲ್ಲ ಎಂಬುದು ನಿಜವಾದರೂ ಮಾಡದೇ ಇರೋದ್ರಿಂದ ಬರುವ ದೋಷವು ಮಾಡೋದ್ರಿಂದ ಬರೋಲ್ಲ. ಮಾಡದೇ ಇರೋದ್ರಿಂದ ಬರುವ ದೋಷ ಮಾಡಿದ್ರು ಬಂದ್ರೆ ಹೇಗೆ ಮಾಡ್ತಾರಲ್ಲ. ನಿತ್ಯಕರ್ಮವನ್ನು ಮಾಡದೇ ಇರುವ ದೋಷವು ನಿತ್ಯಕರ್ಮವನ್ನು ಮಾಡೋದ್ರಿಂದ ಬರುವುದಿಲ್ಲ ಎಂಬುದು ನಿಜವಾದರೂ ದೋಷಕ್ಕೆ ನಿತ್ಯಕರ್ಮ ಒಂದೇ ಅಲ್ಲ ಕಾರಣ. ಅನ್ಯತಃ ಅಸೌ, ಮತ್ತೊಂದು ನಿಮಿತ್ತದಿಂದಲೂ ಈ ದೋಷವು ಉಂಟಾಗುತ್ತದೆ. ದೋಷ ಅಂದ್ರೆ ಪಾಪಗಳು ಮತ್ತೊಂದರಿಂದಲೂ ಉಂಟಾಗುವುದಕ್ಕೆ ಅವಕಾಶವಿದೆ. ಅದು ಮತ್ತೊಂದನಿಗೆ ಏನ್ ಮಾಡಿ ಬ್ಯಾಕಡೆ ಬರ್ಕೊಳ್ಳಿ. ಮತ್ತೊಂದು ಜನ್ಮಾಂತರದಲ್ಲಿ ಮಾಡಿದ್ದಾದ ಪಾಪದಿಂದಲೂ ಬರುತ್ತೆ. ಹಸುವನೇ ಹಸು ದೋಷ, ಹಸು ದೋಷ. ಈ ದೋಷವು ಮತ್ತೊಂದರಿಂದ ಜನ್ಮಾಂತರ ಮಾಡಿದ ಪಾಪದೂ ಬರುತ್ತೆ. ಮತ್ತು ಸ್ವಭಾವ ಅಲ್ಲ, ಮನುಷ್ಯನ ಸ್ವಭಾವದಿಂದಲೇ ದೋಷ. ಮನುಷ್ಯನ ಬದುಕೆ ಪಾಪ ಜೀವನ. ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಅಂತ. ಪಾಪ ಮಾಡೋದೇ ಮನುಷ್ಯನ ಸ್ವಭಾವ, ಪುಣ್ಯ ಮಾಡೋದು ಅತ್ಯಲ್ಪ. ಬರೀ ದ್ರೋಹ ಚಿಂತನೆ. ಬೀಜಿ ಒಳ್ಳೆ ಹುಡುಗಿ ಓಡಾಡ್ತಿದ್ದೆ ಕೆಟ್ಟ ನೋಡ್ತಾನೆ, ಪಾಪ ಅಲ್ವದು? ಹುಡುಗಿ ನೋಡ್ತಾ ನಿಂತ್ಕೊಳ್ಳೋದು, ಹುಡುಗನ್ ನೋಡ್ತಾ ನಿಂತ್ಕೊಳ್ಳೋದು, ಅದ್ರ ಬಗ್ಗೆ ಧ್ಯಾನ ಮಾಡೋದು ಪಾಪ ಅಲ್ವಾ? ಅದಲ್ಲ ಮತ್ತೆ ಸ್ವಭಾವದಿಂದ ಪ್ರಕೃತಿವಾಗಲೇ ಪಾಪ ಬರುತ್ತೆ ಮನುಷ್ಯನಿಗೆ. ಒಂದು ನಾಯಿ ಪ್ರಾಣಿಗಳು ಮೈಚರ ಮಾಡ್ತಿದ್ದಾರೆ ನೋಡಿದ್ರೆ ಪಾಪ ಬರುತ್ತೆ, ಶಾಸ್ತ್ರ ಹೇಳುತ್ತೆ. ಇದೇ ಇರುತ್ತೆ ರೋಟಲ್ಲಿ. ಯಾರೋ ಬೈತಾ ಇದ್ದೆ, ಕೊಳ್ತಾ ಇದ್ದೆ, ಮಾಡ್ತಾ ಹೊಡೆದಾಡ್ತಿದ್ದೆ, ಅದನ್ನ ಕೇಳಿದ್ರೆ ಪಾಪ ಬರುತ್ತೆ. ನಮ್ಗೆ ಯಾರೋ ತೊಂದರೆ ಮಾಡಿದ್ರು, ನಾವು ಕೆಟ್ಟ ಯೋಚನೆ ಮಾಡಿದ್ರೆ ಪಾಪ ಬರುತ್ತೆ. ಅಕ್ಕಪಕ್ಕದವರು ನಮ್ಗೆ ಕಿರುಕುಳ ಕೊಡ್ತಿದ್ರೆ, ಇವು ದರಿದ್ರ ಮಕ್ಕಳು ಸತ್ತು ಹೋಗ್ಲಿ, ಹಂಗೆ ಹೋಗ್ಲಿ ಹಿಂಗೆ ಹೋಗ್ಲಿ ಅಂದ್ರೆ ನಮ್ಮ ಅಣ್ಣ ತಮ್ಮಂದೇ ಇರ್ಬೋದು. ಏನೋ ಅನ್ಯಾಯ ಆಗಿರ್ತದೆ, ಅಣ್ಣಂಗೋ ತಮ್ಮಂಗೋ ಇಲ್ಲ, ಅವರು ಅನ್ಕೊಳ್ತಾ ಇರ್ತಾರೆ ಮನಸ್ಸಲ್ಲೇ, ಹಂಗೆ ಮಾಡ್ದ, ಹಿಂಗೆ ಮೋಸ ಮಾಡ್ದ, ಅನ್ಯಾಯ ಮಾಡ್ದ ಅಂತ. ಪಾಪ ಇದಲ್ಲ, ಸ್ವಭಾವದಲ್ಲೇ ಬರೋ ಪಾಪ ಇದು. ಇದಕ್ಕೆ ಏನು ಅಪರಿಹಾರ್ಯ, ತಪ್ಪಿಸ್ಕೊಳಕ್ಕೆ ಆಗಲ್ಲ. ಹಾಗಾಗಿ ಇದನ್ನ ಪ್ರಮಾಣದಿಂದ ಅಲ್ಲಗಳಿಗೆ ತಡೆಗಟ್ಟುವುದಕ್ಕಾಗುವುದಿಲ್ಲ. ಪಾಪ ಬರುವುದಿಲ್ಲವೆಂಬುದನ್ನ ಪ್ರಮಾಣದಿಂದ ತಡೆಗಟ್ಟುವುದಕ್ಕಾಗುವುದಿಲ್ಲ. ಪ್ರಮಾಣದಿಂದ ಅದಾಗೋ ಇಲ್ಲ ಅಂತನೋಕ್ಕಾಗಲ್ಲ. ಶಾಸ್ತ್ರಾರ್ಥ ಕೊಟ್ಬಿಟ್ಟು ಆಯ್ತು ನಿತ್ಯಕ್ರಮ ಮಾಡ್ತಾ ಇದೆಯಾ, ನಿಂಗೇನು ಪಾಪ ಇಲ್ಲ ಕಣ ಅಂತನ್ನೋಕ್ಕಾಗಲ್ಲ. ಆಯ್ತಾ? ಮುಂದಕ್ಕೆ ಹೋಗೋಣವಾ? ನಿತ್ಯಾದೇ ಫಲಮಿಷ್ಟಂ ಚೇತ್ ಉಪಾತ್ತ ದುರಿತಕ್ಷಯ ತಥಾಪಿ ಆಗಾಮಿ ದೋಷೇಷು
दोषेषु आशंका पूर्ववद् भवे आशंका पूर्ववत् भवेत् इत्यादेः फलमिष्टं चेत् उपात्तदुरितक्षयः विषद कारण विषद आगामिदोषेषु आशंका पूर्ववत् भवेत् इत्यादेः फलम् इष्टं चेत् उपात्तदुरितक्षयः तथा अपि आगामिदोषः दोषेषु आगामिदोषेषु आशंका पूर्ववत् भवेत् ನಿತ್ಯಾದೇಹ ನಿತ್ಯ ಆದಿನೇನೋ ನಿಮಿತ್ತ ಅವುಗಳಿಂದ ನಿತ್ಯ ನೈಮಿತ್ತಿಕಗಳಿಂದ ದುರಿತಕ್ಷಯ ಫಲಂ ಇಷ್ಟಂ ಚೇ ಉಪಾತ್ತ ದುರಿತಕ್ಷಯ ಫಲಂ ಇಷ್ಟಂ ಚೇತ್ ಅನ್ಯ ನಿತ್ಯ ನೈಮಿತ್ತಿಕ ಕರ್ಮದಿಂದ ಉಪಾತ್ತ ದುರಿತಕ್ಷಯ ಜನ್ಮಾಂತದಲ್ಲಿ ಕೂಡಿ ಹಾಕಿದ್ದಾಗಿರುವ ಪಾಪದ ಕ್ಷಯವು ಪಾಪಕ್ಷಯವೆಂಬ ಇಷ್ಟವಾದ ಫಲವು ಆಗುತ್ತದೆ ಎಂದರು ಇಷ್ಟಂ ಫಲಂ ಭವೇತ್ ಉಪಾತ್ತ ದುರಿತಕ್ಷಯವೇ ಇಷ್ಟ ಫಲ ನಿತ್ಯ ನೈಮಿತ್ತಿಕ ಕರ್ಮದಿಂದ ಜನ್ಮಾಂತದಲ್ಲಿ ಕೂಡಿ ಹಾಕಿದ್ದಾದ ಏನು ನಿತ್ಯ ನೈಮಿತ್ತಿಕ ಕರ್ಮದಿಂದ ಜನ್ಮಾಂತದಲ್ಲಿ ಕೂಡಿ ಹಾಕಿದ್ದಾದ ಪಾಪದ ಕ್ಷಯವು ಪಾಪದ ಕ್ಷಯವೆಂಬುದು ಇಷ್ಟವಾದ ಫಲವಾದರೂ ಪಾಪದ ಕ್ಷಯವಾಗುವುದು ಅಂದರೆ ಇಷ್ಟ ಇಷ್ಟಂ ಫಲಂ ಚೇದಪಿ ಆದರೂ ತಥಾಪಿ ಆಗಾಮಿ ದೋಷೇಶು ಮುಂದಿನ ಕಾಲದಲ್ಲಿ ಬರುವಂತಹ ದೋಷಗಳ ವಿಷಯದಲ್ಲಿ ಸಂದೇಹ ಹಿಂದಿನಂತೆ ಆಗುತ್ತದೆ. ಮುಂದಿನ ದಿವಸಗಳು ಇವಾಗ ಹುಷಾರ್ ತಪ್ಪುತ್ತಪ್ಪ ಅಗ್ರಹತ ಮಾಡೋಕ್ಕಾಗಲೇ ಇಲ್ಲ, ಅಲ್ಲ ಪ್ರಯಾಣ ಇದೆಯಾ, ಎಲ್ಲ ಪ್ರಯಾಣಕ್ಕೆ ಹೋಗ್ತಾ ಇರ್ತೀಯ, ಅವಾಗ ಅಗ್ರಹತ ಮಾಡ್ಬೋದು. ಆಶೋಚಾಗಿ ಬಂದ್ಬಿಡುತ್ತೆ, ಮಾಡೋ ಹಾಗೇ ಇಲ್ಲ. ದಶರಾತ್ರಿ ಆಶೋಚ ಬಂದು ಅಗ್ರಹತ ಮಾಡಲೇ ಇಲ್ಲ, ಅದು ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಅಂತೀಯೋ, ಅಲ್ಲ ಪುಣ್ಯ ಮಾತ್ರ ಇಲ್ಲ ಅಂತೀಯೋ, ಇಲ್ಲ ಪಾಪ ಮಾತ್ರ ಇಲ್ಲ ಅಂತ ಏನಂತೀಯ? ದಶರಾತ್ರಿ ಜ್ಞಾನಿ ಸತ್ತು ಹೋಗಿದ್ದಾರೆ, 10 ದಿವಸ ಅಗ್ನಿಹೋತ್ರ ಮಾಡೋ ಹಾಗಿದ್ರೆ ಮಾಡೋಲ್ಲ. ಅವಾಗ ಅದೇ ಅವನಿಗೆ ಪಾಪ ಬರಲ್ಲ ಅಂತೀಯೋ ಪುಣ್ಯ ಬರಲ್ಲ ಅಂತೀಯೋ ಮಾಡದೇ ಇದ್ದಿದ್ದರಿಂದ ನೋಡು ಇಲ್ವಾ? ಅವಾಗ ಪಾಪು ಬರಲ್ಲ ಅಂತಂದ ನಿತ್ಯ ಮಾಡದೇ ಇಲ್ಲೂ ಬರಲ್ಲ ಹಾಗಿಲ್ಲ. ಮಾಡದೇವರಿಂದ ಬರಲ್ಲ ಅಂತ ಹೇಳ್ತೀವಿ ಅದೇ ಹಿಂಗೆ ಅದಕ್ಕೂ ಶಾಸ್ತ್ರ ಬರೋದಾರೆ. ಅವಾಗ ಏನಾಯ್ತು, ನಿತ್ಯಕರ್ಮ ಮಾಡ್ತಾ ಇರೋ ಪಾಪ ಬರಲ್ಲ ಅಂತ ಬೇಡ, ಮಾಡದೇ ಇದ್ದಾಗೂ ಪಾಪ ಬರಲ್ಲ ಅಂತ ಒಪ್ಕೋಬೇಕು. ಅವಾಗ ಹಾ ನಿತ್ಯಕರ್ಮ ಈ ಆಶುಚಾದಿಗಳು ಮಾಡದೇ ಇರೋದ್ರಿಂದ ಪಾಪ ಬರಲ್ಲ ಅನ್ಬೇಕು ನೀನು. ಆಗ್ಲಿ ಕಾರಣ ಏನಾದ್ರು ಕೊಡು, ನೀನೇನ್ ನಿತ್ಯಕರ್ಮ ಮಾಡದೇ ಇರೋದ್ರಿಂದ ಪಾಪ ಬರಲ್ಲ ಅನ್ನೋ ಹಾಗೆ ಇಂಥ ಸಂದರ್ಭ ನಿತ್ಯಕರ್ಮ ಮಾಡದೇ ಇದ್ದು ಪಾಪ ಬರಲ್ಲ ಅಂತ ಹೇಳು. ಅವೇನಾಯ್ತು ಮಾಡೋದ್ರ ಪಾಪ ಬರಲ್ಲ ಅಂತ ಬೇಡ. ಆಯ್ತು, ಏನೋ ಜ್ವರ ಬಂತು ಮಾಡಕ್ಕಾಗ್ಲಿಲ್ಲ, ಪ್ರಯಾಣದಲ್ಲಿ ಇದ್ದೆ ಮಾಡಕ್ಕಾಗ್ಲಿಲ್ಲ, ಅನಿವಾರ್ಯ ಸಂದರ್ಭದಲ್ಲಿ ಏನೋ ಮಗನ ಫಂಕ್ಷನ್ ಮದುವೆನೋ ಮಗಂದು ಇದೋ, ಅವಾಗ ಪಕ್ಷ ಹೋಮಾನೇನೋ ಮಾಡ್ಬಿಡ್ತೀಯ, ಅದು ಏನು ನಿತ್ಯಕರ್ಮ ಪ್ರಬಲ ಅಲ್ಲ ಅದು. ಅವಾಗ ಅಷ್ಟು ಪಾಪ ಹೋಗಲ್ಲ, ಅದು ಒಪ್ಕೋಬೇಕಾಗತ್ತೆ. ಅವಾಗ ಏನ್ ಮಾಡ್ತೀಯಾ? ಇನ್ನ ಅಷ್ಟು ಪಾಪ ಇರುತ್ತೋ ಅದನ್ನ ಕ್ಲೇಮ್ ಆಗ್ಬೋದಾ? ಬಾತ ಕರ್ಮದಿಂದ ಪೂರ್ತಿ ಪಾಪ ಹೋಗುತ್ತಲ್ವ, ಭ್ರಾಂತಿ. ಬರ್ಕೊಂಡ್ರಾ? ಮುಂದಿನ ಕಾಲಗಳಲ್ಲಿ ಕರ್ಮ ಮಾಡದೇ ಇರೋ ನಿಮಿತ್ತಿನ ದೋಷವು ಉಂಟಾಗಬಹುದೆಂಬ ಸಂದೇಹವು ಹಿಂದಿನಂತೆ ಆಗುತ್ತದೆ. ಮುಂದೆ ಯಾವತ್ತೂ ಒಂದು ದಿವಸ ಕರ್ಮ ಮಾಡದೇ ಇರ್ತಾನೆ ಅಂತ ಹೇಳಕ್ಕಾಗತ್ತೇನೋ? ಆಗೋದಿಲ್ಲ. ಮುಂದಿನ ಕಾಲಗಳಲ್ಲಿ ಕರ್ಮ ಬಿಡುವಂಥ ಕಾಲ ಬೇಕಾಷ್ಟು ಬರುತ್ತೆ. ಅಷ್ಟೇ ಅಲ್ಲ, ಮುಂದಿನ ಕಾಲದಲ್ಲಿ ಪಾಪ ಮಾಡೋ ಸಂದರ್ಭ ಬೇಕಾಷ್ಟು ಬರುತ್ತೆ. 70 ಆಯ್ತು, 75 ಆಯ್ತು, ಆರೋಗ್ಯ ಸಂಜೆ ಅಗ್ನಿಹೋತ್ರ ಮಾಡೋಕ್ಕಾಗಲ್ಲ ಅನಿಸ್ತು, ಅವಾಗ ಏನ್ ಮಾಡ್ತೀಯ? ಮುಂದಿನ ಕಾಲಗಳಲ್ಲಿ ಪಾಪವನ್ನು ಮಾಡದೇ ಇರುವಂತಹ ಮುಂದಿನ ಕಾಲದಲ್ಲಿ ದೋಷಗಳಲ್ಲಿ ಸಂದೇಹವು ಹಿಂದಿನಂತೆ ಉಂಟಾಗಿಯೇ ಆಗುತ್ತದೆ, ಆಗಬಹುದು ಎಂಬ ಸಂದೇಹವು ಉಂಟಾಗತ್ತೆ ಅಂತ. ಹನುಮಾನರಿಗೆ ಧರ್ಮರಾಜಾದಿಗಳಿಗೆ ಸೂಕ್ಷ್ಮ ಅಪರಾಧ ಆದಾಗ ಎಷ್ಟೇ ಜಾಗರೂಕರಾದ್ರು ಸಣ್ಣ ಪುಟ್ಟ ಪಾಪಕರ್ಮ ನಡೀತಾನೇ ಇರುತ್ತೆ, ಆಗ್ತಾನೆ ಇರುತ್ತೆ, ಏನು ಮಾಡಕ್ಕಾಗಲ್ಲ.
ಇವಾಗ ಟೆರರಿಸ್ಟ್ ಇದ್ದಾರೆ ನಮ್ಮ ದೇಶದಲ್ಲಿ. ಆ ಟೆರರಿಸ್ಟ್ ಯಾರನ್ನೋ ಇವಾಗ ಕಾಶ್ಮೀರದಲ್ಲೋ ಇನ್ನಲ್ಲೋರಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಒಂದು ಸಾಯಿಸ್ಬಿಡ್ತಾರೆ. ನಾವು ಅದನ್ನ ದರಿದ್ರ ಮಕ್ಕಳು ಹಾಳು ಮಾಡೋದು ದರಿದ್ರು ಅಂಥವ್ರು ಸತ್ತೋಗ್ಬೇಕು ಅವರಲ್ಲ, ಹಾಗೆ ಹೀಗೆ ನಾವು ಬೈಕೊಳ್ಬೇಕು ಇಟ್ಕೊಳ್ಳಿ. ಆ ಬೈಕೊಂಡ್ರೆ ಪಾಪ ಉಂಟು ಇಲ್ವೋ ನಮಗೆ? ಮುಸಲ್ಮಾನರು ಇರ್ಬೋದು, ಮುಸಲ್ಮಾನರು ಬಾಂಬ್ ಬ್ಲಾಸ್ಟ್ ಮಾಡಿ ಒಂದಷ್ಟು ಜನ ನಮ್ಮ ಆರ್ಮಿಯನ್ನು ಸಾಯಿಸಿದ್ರು, ಅಥವಾ ನಾಗರಿಕರನ್ನು ಸಾಯಿಸಿದ್ರು. ಅದನ್ನು ನಿಮಗೆ ಪೇಪರಲ್ಲೋ ನ್ಯೂಸಲ್ಲೋ ಓದ್ತೀವಿ. ಅಯ್ಯೋ ದರಿದ್ರ ಮಕ್ಕಳು ಅವೆಲ್ಲ ಸಾಯಿಸಿದ್ರು, ಅವೆಲ್ಲ ಸತ್ತೋಗ್ಬೇಕು ಅವರೆಲ್ಲ, ಎಲ್ಲ ಹಾಳಾಗಬೇಕು, ನೀಚರವರು, ಅಂಥವ್ರು ಇಂಥವ್ರು ಬೈಕೊಂಡು ನಾವು ಅವ್ರು ಅಂಥವ್ರಾಗಲಿ ಸಾಯಲಿ ಅಂತ ಅಂತೀವಿ. ಸತ್ತೋಗ್ಲಿ ನಾವು ಅಂದ್ಕೊಂಡ್ರೆ ನಮ್ಗೆ ಪಾಪ ಬರುತ್ತೋ ಇಲ್ವೋ? ಶಾಸ್ತ್ರ ಬೈದ್ರೆ ಪಾಪ ಬರುತ್ತೆ ಹೇಳ್ತಾರೆ. ಶಾಸ್ತ್ರ ಪ್ರಮಾಣದ ಒಪ್ಕೊಂಡ್ರೆ ಶಾಸ್ತ್ರ ಇದೆಯಪ್ಪ, ಯಾರು ಬೇಕಾಗಿಲ್ಲಪ್ಪ ನಿಂಗೆ. ಶಾಸ್ತ್ರ ದುಷ್ಟ ಬೇಕು, ಶಾಸ್ತ್ರ ದುಷ್ಟ ಬೈಬೋದು ನೀವು ವಾಕ್ಯ ಕೊಡಪ್ಪ ನಿಂಗೆ ಇದೆ. ಯಾರನ್ನೂ ಬೈಬೇಡ, ಯಾರನ್ನು ಬೈಬೇಡ ಅಂದ್ರೆ ದುಷ್ಟರು ಸೇರೋಯ್ತು ಮಾರಾಯ. ಅಲ್ಲಯ್ಯ, ದುಷ್ಟರನ್ನು ಬೈಬಾರ್ದು ಅಂತ ವಾಕ್ಯವೂ ಇದೆ. ನನ್ನಿಂದೇ ಯಾರು ನಿಂದಬಾರ್ದು ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹಾಕಿದೆ. ಏನಲ್ಲ ಇದೆ, ನಿಮ್ ದುಃಖ ಆಗಿದ್ದಕ್ಕೆ ಪಾಪ ಕಾರಣವೋ ಪುಣ್ಯ ಕಾರಣವೋ? ಮತ್ತೆ ನಿಮ್ ದುಃಖ ಆಯ್ತಲ್ಲ, ಪಾಪ ಕರ್ಮ ಇದೆ ಅಂತ ಆಯ್ತಲ್ಲ. ಗುರುಗಳೇ, ಇದು ಶಾಸ್ತ್ರ ನಿಮಿತ್ತವಾಗಿ ಮಾಡೋದ್ರಿಂದ ಪಾಪ ಬರೋಲ್ಲ ಅಂತ ಯಾಕೆ ತಗೋಬಾರ್ದು? ಶಾಸ್ತ್ರ ನಿಮಿತ್ತ, ಶಾಸ್ತ್ರ ಯಾವುದೋ ಒಂದು ಮದುವೆ ಮಾಡೋ ಕಾರಣದಿಂದ ಆ ಕಾರ್ಯವನ್ನ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಮದುವೆನೂ ಅನ್ನುವಂಥದ್ದು ಶುಭ ಕಾರ್ಯವಾದ್ರಿಂದ ಶುಭ ಕಾರ್ಯವು ಶಾಸ್ತ್ರದಲ್ಲಿ ಹೇಳಿದೆ, ಅದನ್ನ ಮಾಡ್ಕೊಂಡಿದ್ದಾನೆ. ಆಗ್ಬಹುದು. ಆ ಶುಭ ಕಾರ್ಯದ ಫಲದಲ್ಲಿ ನಿತ್ಯಕರ್ಮ ಬಿಟ್ಟಿದ್ದ ದೋಷ ಒಪ್ಕೋಬೇಕಾ? ಅಲ್ಲ, ನಿತ್ಯಕರ್ಮ ಅವನೇನು ಬೇಕಾಗ ತನಗೋಸ್ಕರ ಬಿಟ್ಕೊಂಡಿಲ್ಲ. ಯಾವುದೋ ಅವನು ಒಂದೇ ಕೆಲಸನ ಒಂದ್ ಹೊತ್ತಲ್ಲಿ ಮಾಡಕ್ ಆಗದೆ ಇರೋ ಕಾರಣ ಮಾಡಿಲ್ಲ. ಆಮೇಲೆ ಬಿಟ್ಟಿದ್ದ ದೋಷ ಬಂತ? ಅಲ್ಲ, ಅದು ಬಿಟ್ಟಿದ್ದಲ್ಲ, ಅದು ಇದನ್ ಮಾಡ್ತಾ ಇದ್ದಾನಲ್ಲ, ಅದು ಮಾಡಿದ್ರೆ ಒಪ್ಕೊಳ್ಳೋಣ, ಅದಕ್ಕೆ ಬೇರೆ ಫಲ. ಒಂದ್ ಸಾವಿರ ಕರ್ಮಗಳನ್ನ ಮಾಡ್ತಾ ಇಲ್ಲ, ಅದಕ್ಕೆಲ್ಲ ದೋಷ ಬರ್ಬೇಕಾಗುತ್ತೆ ಶಾಸ್ತ್ರ. ಹೌದಾ? ಅದು ನಿತ್ಯಕರ್ಮ ಅಲ್ವಲ್ಲ, ಸಾವಿರ ಕರ್ಮ ನಿತ್ಯಕರ್ಮ ಅಲ್ವಲ್ಲ. ನಿತ್ಯಕರ್ಮ ಬಿಟ್ಟಿರಲ್ಲ ನೀವು. ಸಾವಿರ ಕರ್ಮ ನಿತ್ಯಕರ್ಮ ಆಗಿದ್ದೆ ಬಿಟ್ಟಿದ್ದ ದೋಷ. ನಿತ್ಯಕರ್ಮವಾಗಿ ಮದುವೆ ಮಾಡೋದನ್ನ ಇಟ್ಕೊಂಡ ಅವತ್ತು ಹಂಗನ್ಕೊಂಡು ನೀವ್ ಅನ್ಕೊಂಡ್ಬಿಟ್ರೆ ಶಾಸ್ತ್ರ ಒಪ್ಕೋಬೇಕಲ್ಲ. ಅದಕ್ಕೆ ಮದುವೆ ಟೈಮಲ್ಲಿ ನಿತ್ಯಕರ್ಮ ಮಾಡಬೇಡ ಶಾಸ್ತ್ರ ವಾಕ್ಯ ಇದೆಯೋ? ಅಲ್ಲ, ಶಾರ್ಟ್ ಆಗಿ ಅಲ್ಲಿ ಸಂಧ್ಯಾವನೆ ಮಾಡ್ತಾನೆ ಅವಾಗ. ಅದು ನಿಮ್ ಇಷ್ಟ. ಅದಮ್ಮ ಶಾಸ್ತ್ರ ಒಪ್ಪಿಲ್ಲಪ್ಪ ಶಾರ್ಟ್ ಮಾಡಕ್ಕೆ. ನಿಮ್ ಮದುವೆ ಟೈಮಲ್ಲಿ ಶಾರ್ಟ್ ಆಗಿ ಸಂಧ್ಯಾವನೆ ಮಾಡೋ ಶಾಸ್ತ್ರ ಹೇಳಿಲ್ಲಪ್ಪ. ನಿಮ್ ನಿತ್ಯಕರ್ಮ ಮಾಡ್ಕೊಂಡ್ರೆ ಅಲ್ಲಿ ಒಂದು ನಿಮಿತ್ತ ಇದೆಯಲ್ಲ, ಆ ಕಾರಣದಿಂದ ನಿಮಿತ್ತ ನಿಮ್ ಕಡೆಯಿಂದ, ಶಾಸ್ತ್ರಕ್ಕೆ ಆ ನಿಮಿತ್ತ ಲೆಕ್ಕ ಇಲ್ಲ. ಶಾಸ್ತ್ರ ಆ ನಿಮಿತ್ತ ಒಪ್ಕೊಳ್ಳಲ್ಲ. ಮಾಡ್ಕೊಂಡು ಮಾಡು, ನಿತ್ಯಕರ್ಮ ಮಾಡ್ಕೊಂಡು ಮಾಡು ಅನ್ನತ್ತೆ ಅಷ್ಟೇ. ಆಯ್ತಾ? ತಥಾಪಿ ಆಗಾಮಿ ದೋಷೇಶು, ಆಗಾಮಿ ಕಾಲ ಉದ್ಭವ ದೋಷೇಶು ಅರ್ಥ. ಮುಂದಿನ ಕಾಲದಲ್ಲಿ ಉಂಟಾಗುವ ದೋಷಗಳಲ್ಲಿ ಈ ಸಂದೇಹವು ಹಿಂದಿನಂತೆ ಬಂದೇ ಬರುತ್ತದೆ ಅಂತ ಅರ್ಥ. ಆಗಾಮಿ ಕಾಲದಲ್ಲಿ ನಿತ್ಯಾಜ್ಯ ಅನುಷ್ಠಾನ ಮಾಡದೇ ಇರೋದ್ರಿಂದ ಏನೋ ದೋಷ ಬರುತ್ತೆ ಅಂತಿದೆಯಲ್ಲ, ಆ ದೋಷ ಹಿಂದಿನ ಹೇಗೆ ನಾವು ಸಂದೇಹ ಪಟ್ಟು ಹಾಗೆ ಸಂದೇಹ ಪಡ್ಬೋದು. ಕರ್ಮ ಮಾಡೋದೇ ಪಾಪ ಕಣ್ರಿ, ಬಿಡೋದು ಮಾಡಿದ್ರೆ ಪಾಪ ಹೋಗಲ್ಲ. ಕರ್ಮವೇ ಪಾಪದ ಫಲ. ಅಕರ್ತಾತ್ಮ ಸ್ವರೂಪ ನಮ್ಮ ಸ್ವರೂಪ, ಅಲ್ಲಿರೋ ಬಿಟ್ಟು ಕರ್ಮ ಮಾಡ್ತಾರಂತೆ. ಯಾರು ಹೇಳಿದೀನಿ ಕರ್ಮ ಮಾಡಕ್ಕೆ? ದರಿದ್ರ. ಕರ್ತೃತ್ವ ಬುದ್ಧಿಯೇ ಪಾಪದ ಫಲ. ನಾನು ಕರ್ಮ ಮಾಡೋದ್ರಿಂದ ಪುಣ್ಯವು ಪಾಪವೇ. ಯಾರು ಹೇಳಿದ ಪುಣ್ಯ ಅಂತ? ಅದನ್ನ ಸ್ವರ್ಗವು ಪಾಪ ಫಲವೇ. ಯಾರು ಹೇಳಿದ ಸ್ವರ್ಗ ಪುಣ್ಯ ಫಲ ಅಂತ? ಮಕ್ಕಳಾಗೋದು ಪಾಪದ ಫಲವೇ. ಐಶ್ವರ್ಯ ಬರೋದು ಪಾಪದ ಫಲವೇ. ಯಾರು ಹೇಳಿದ ಪುಣ್ಯ ಫಲ ಅಂತ? ಭ್ರಾಂತಿ. ಹಿಂಗ್ ಕಲ್ಪಿಸ್ಕೊಂಡ್ಬಿಟ್ರೆ ಪುಣ್ಯ ಫಲ ಆಗ್ಬಿಡುತ್ತಾ? ಕೇಳಿ. ಇನ್ನು ಶಾಂತಮೂರ್ತಿ ಅಂತ ಒಬ್ಬರಿದ್ರು, ಅವನ ಮಗ ಭಾರಿ ಇದಾಗಿದ್ದ, ತಂದೆ ಪೂರ್ತಿ ವಿರುದ್ಧವಾಗಿದ್ದ, ಭಾರಿ ತೊಂದರೆ ಮಾಡ್ತಿದ್ದ. ತಂದೆನೇ ದೇವರ ನಮ್ಮ ಮಗನ್ ತಗೊಂಬಿಡಪ್ಪ, ನನ್ನ ಮಗನ್ ತಗೊಂಡ್ಬಿಡು ಕೈ ಮುಗಿ ಕೇಳ್ಕೊಳ್ತಾ ಇದ್ವಿ. ನಮ್ಮ ಸಾಯ್ಬಿಡ್ದ. ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ. ಆಮೇಲೆ ನಂಗೆ ಸಿಗ್ದು, ನಾನು ಖಂಡಿತ ಅಳಲ್ಲ ಅಂದ್ರು. ಯಾಕ್ರಿ ಹಿಂದೆ? ಅಯ್ಯೋ ಅದು ಹೋದಲ್ಲ, ನಂಗೆ ಇವಾಗ ನೆಮ್ಮದಿ ನಿದ್ದೆ ಮಾಡ್ತೀನಿ, ನಂಗೆ ನಿರಾಳ ಅಂತಂದ್ರು. ಅಲ್ಲ, ಮಗ ಸುಖಾನ ಮಗ ದುಃಖನ? ಅಂಥ ಮಗ ಇಂಥ ಮಗ ಹುಟ್ಟೋ ಮುಂಚೆ ಎಂತ ಗೊತ್ತಿರುತ್ತೆ ನಿಮಗೆ? ನಾಳೆ ನಿಮ್ಗೆ ಹುಟ್ಟೋ ಮುಂಚೆ ಇಂಥ ಮಗ ಹುಟ್ಟೋ ನಿಂಗೆ ಗೊತ್ತಾ? ಅದು ಪುಣ್ಯ ಮಾಡಿದ್ರೆ ಹೆಂಗ್ ಗೊತ್ತ? ಜನ್ಮ ಏನ್ ಮಾಡಿದ್ರೆ ಹೆಂಗೆ ಯಾರು ಮಾಡ್ಸಂತೆ?
ಹೇಳಿರೋ ಕಥೆಗಳನ್ನ ಎಲ್ಲ ಮಾಡೋದು ಹೇಳಿಮ್ಮ ರಾಮನಂತಹ ಮಗನಿಂದಲೂ ದಶರಥಂಗ್ ಸುಖ ಇಲ್ಲ ಅಲ್ವಾ ನೋಡಿ ರಾಮನಂಥ ಮಗನ್ ಪಡ್ಕೊಂಡಂಥ ದಶರಥಿಗೆ ಸುಖ ಇಲ್ಲ ಆದ್ಮೇಲೆ ಇನ್ನೆಂಥದ್ದು ನೋಡಿ ಏನಾಗಲಿ ಇದು ಕಾಲ ನಾನು ಕಾಲ ಕೇಳ್ತಾ ಇಲ್ಲ. ಪಾಂಡವರು ಧರ್ಮಾತ್ಮರಾದಂಥ ಪಾಂಡವರಿಂದ ಕುಂತಿ ಸುಖ ಆಗಲಿಲ್ಲ, ಹತ್ತುಬಿಟ್ಲು. ವನವಾಸಕ್ಕೆ ಹೋದರು, ಹತ್ತುಬಿಟ್ಲು. ಲೋಕೋತ್ತರ ವ್ಯಕ್ತಿಗಳು, ದೇವತಾ ಸಂಭೂತರು, ಅವರಿಂದಲೂ ಕುಂತಿ ಸುಖ ಇಲ್ಲ ಅನ್ನೋದು ಏನು ಮತ್ತೆ ಅಂತ ಭ್ರಾಂತಿ. ಸಂಸಾರವೇ ದುಃಖ ಕಂಡ್ರೆ ಯಾರು ಹೇಳಿದ್ ಭ್ರಾಂತಿ. ಅನಭೀಷ್ಟ ಫಲಾನಾಂಚ ದುರಿತತ್ವ ಕ್ಷಯೋ ಭವೇ. ಬರ್ಕೊಂಡಿಲ್ವಾ? ಕೇಳ್ತಾ ಇದ್ದೀರಾ? ಕೇಳಿ. ಹಾ, ಅಲ್ಲ ಈ ಕೇಸಲ್ಲಿ ಗುರುಗಳೇ, ಹಾಗಾದ್ರೆ ಏನ್ ಮಾಡ್ಬೇಕು ಹುಟ್ಟಿದ ಮೇಲೆ? ಮಾಡೇ ನಾನು ಹುಟ್ಟಿಲ್ಲ, ಹುಟ್ಟೋನಲ್ಲ, ಮಾಡೋನಲ್ಲ, ಮಾಡ್ಬೇಕಾಗಿಲ್ಲ, ನನ್ನ ಸ್ವರೂಪಕ್ಕೆ ಏನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಅಲ್ಲಿರ್ಬೇಕು. ಸ್ವರೂಪದಲ್ಲಿ ನಿಂತು ಬಿಡ್ಬೇಕು. ಅಲ್ಲ, ಇರೋದೇ ಒಂದ್ ಪಾಪ ಕರ್ಮವಲ್ಲ. ಹೌದು, ಶರೀರಾಭಿಮಾನವೇ ಪಾಪ. ಅಲ್ಲ, ಶರೀರಾಭಿಮಾನ ಇಲ್ಲ, ಅವ್ನ್ ಏನು ಮಾಡ್ದಲೇ ದಯ್ಯದ ತರ ಇದ್ದಾನೆ ಅಂದ್ರೆ ಅವ್ನು ಹೇಗಿರೋದು? ಹಾಗೆ ಇರೋದು. ನೀವು ಮಾಡದೇ ಇರೋದು ಮಾಡಿದ್ರು ನೀವು ಮಾಡ್ತಾನೆ ಇರಲ್ಲ. ನೀವು ಇರೋದು ಹಾಗೇನೆ ಯಾವಾಗ್ಲೂ. ದಯವಿಟ್ಟು ಕ್ಷಮಿಸಿ, ಪಾಠ ಹೇಳೋದು ಒಂದು ಕರ್ಮವಾ? ಅಲ್ಲ ಅಲ್ಲ ಅಲ್ಲ, ಅದು ನಿಮ್ ಕಡೆಯಿಂದ. ನನ್ನ ಕಡೆಯಿಂದ ಮಾಡ್ತೀನಿ, ನಂಗೆ ಅಭಿಮಾನ ಇದೆ, ಕರ್ಮ ಆಗಲ್ಲ. ನಾನು ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ರೆ ನನ್ ಕರ್ಮ ಆಗತ್ತೆ. ನಾನು ಹೇಗೆ ಅಂದ್ಕೊಂಡಿದ್ದೀನಿ ಅಂದ್ಮೇಲೆ ನನ್ ತೀರ್ಮಾನವೇ ಹೊರತು ನೀವು ಆರೋಪ ಮಾಡಬಾರ್ದು. ನಾನು ಹೇಳ್ತಾ ಇದ್ದೀನಿ ಮಾಡ್ಕೊಂಡಿದ್ದೆ, ಅದು ಕರ್ಮ ಆಗತ್ತೆ. ನಿಮ್ಗೆ ನಿಮ್ ಚೋದ ಮಾತಿಗೆ ನನ್ ಕರ್ಮ ಆಗ್ಬೇಕು ಅಂತಿಲ್ಲ. ನಾನು ಹುಟ್ಟಿದವನಲ್ಲ, ಬದಲಾವಣೆ ಆಗೋನಲ್ಲ, ಕ್ರಿಯೆ ಮಾಡೋನಲ್ಲ, ಕರ್ತೃತ್ವ ಭಕ್ತೃತ್ವವಿಲ್ಲ, ಅಜಾದೇವಾದ ಪರಮಾರ್ಥ ಪರಬ್ರಹ್ಮವೇ ಅಂತ ಕಂಡ್ಕೊಂಡಿದ್ರೆ ತಿಪ್ಪಲ್ಲಾಗೋದನ್ನ ಕರ್ಮ ಮಾಡ್ಸಕ್ಕಾಗಲ್ಲ ನಿಮ್ಗೆ. ನನ್ನ ಹತ್ರ ಆಗಲ್ಲ. ಮಾಡೋದು ಮಾಡದೇ ಇರೋದು ಪಾಪ ಅಲ್ಲ, ಮಾಡ್ತೀನಿ ಮಾಡ್ತಿಲ್ಲ ಅಂತ ಅಭಿಮಾನ ಇಟ್ಕೊಳ್ಳೋದು ಪಾಪ. ಮಾಡಿದ್ರು ಪಾಪವೇ ಅದು. ಅಶ್ವಮೇಧ ಮಾಡಿದ್ರು ಪಾಪವೇ ಅದು. ಮಾಡೋದು ಬುದ್ಧಿ ಮಹಾಪಾಪ ಅದು. ಮಾಡೋದು ಬುದ್ಧಿಯೇ ಮಹಾಪಾಪ. ಅಗ್ನಿಹೋತ್ರ ಆಗಲಿ ಸ್ವಮೇಯಾಗ ಆಗಲಿ ಮಹಾಪಾಪ ಅದು. ಮಾಡೋದು ಬುದ್ಧಿಯೇ ಮಹಾಪಾಪ. ಮಹಾರಾಜ ಹಾಗಿರ್ಬೇಕು. ಅನಭೀಷ್ಟ ಫಲಾನಾಂಚ ದುರಿತತ್ವ ಕ್ಷಯೋ ಭವೇತ್ ನತು ಆಭ್ಯುದಯಿಕಾನಾಂ ಸ್ಯಾದಭೀಷ್ಟತ್ವ ಕ್ಷಯಸ್ತವ. ಅನಭೀಷ್ಟ ಫಲಾನಾಂ ದುರಿತತ್ವಾಸು ತಸ್ಯ ನಿತ್ಯೇನ ಕರ್ಮಣ ಕ್ಷಯೋ ಭವೇತ್. ಯಾವುದು ಪಾಪ ಫಲವೋ, ನಮಗೆ ಬೇಡವಾದ, ಅಭೀಷ್ಟ ಆದ ಬೇಕಾದ ಅಂತ, ಅನಭೀಷ್ಟ ಆದ ಬೇಡದೇ ಇದ್ದದ್ದಾದ, ಬೇಕಿಲ್ಲದ್ದಾದ ಫಲ. ರೋಗ ಬರೋದು, ಕಷ್ಟ ಬರೋದು, ಕೈಕಾಲು ಮುರ್ಕೊಳ್ಳೋದು, ಬಡತನ ಬರೋದು, ಅಥವಾ ಮದುವೆ ಆಗದೆ ಇರೋದು, ಮಕ್ಕಳಾಗದೆ ಇರೋದು, ಮನೆ ಸಿಗದೆ ಇರೋದು, ಇದೆಲ್ಲ ನಮಗೆ ಇಷ್ಟವಲ್ಲದೇ ಇರೋ ಫಲ. ಅನಭೀಷ್ಟ ಫಲ ಅಂದರೆ ಇಷ್ಟವಲ್ಲದೇ ಇರತಕ್ಕಂಥ ಫಲ ಏನಿದೆಯೋ ಅದು ದುರಿತ, ಪಾಪದ ಫಲವಾದ್ರಿಂದ ಅದರ ಕ್ಷಯ ನಿತ್ಯ ಕರ್ಮದಿಂದ ಆಗಲಿ. ಪುಣ್ಯಕ್ಷಯ ಹೆಂಗಾಗುತ್ತೆ? ನಿತ್ಯಕ್ರಮದಿಂದ ಪುಣ್ಯಕರ್ಮ ಕ್ಷಯ ಬರುತ್ತಾ? 10 ವರ್ಷ ಅಗ್ನಿಹೋತ್ರ ಮಾಡಿ ಮತ್ತೆ ಅಗ್ನಿಹೋತ್ರ 10 ವರ್ಷ ಮಾಡಿದ್ರೆ ಹಿಂದೆ 10 ವರ್ಷ ಅಗ್ನಿಹೋತ್ರ 10 ವರ್ಷ ಹೊಡೆದಾಕ್ಬಿಡುತ್ತಾ? 10 ವರ್ಷ ಅಗ್ನಿಹೋತ್ರ ಮಾಡಿದ್ರೆ ಅನ್ಕೊಳ್ಳಿ, ಅದು 5 ವರ್ಷದ ಅಗ್ನಿಹೋತ್ರ ಮುಂದಿಂದು ಹಿಂದೆ 5 ವರ್ಷ ಮಾಡಿದ ಅಗ್ನಿಹೋತ್ರ ಫಲವನ್ನು ನಾಶ ಮಾಡ್ಬಿಡುತ್ತೆ. ಒಪ್ಕೊಳ್ತೀರಾ? ಅದು ಜನ್ಮಾಂತರ ಮಾಡಿದ ಪುಣ್ಯವನ್ನೆಲ್ಲ ನಾಶವಾಗುತ್ತೆ, ಒಪ್ಕೊಳ್ತೀರಾ? ಆಭ್ಯುದಯಿಕ ಅಂದ್ರೇನು? ನಮ್ಗೆ ಏಳಿಗೆಗೆ ಕಾರಣವಾಗಿರ್ತಕ್ಕಂತಹ ಪುಣ್ಯಕರ್ಮಗಳ ಕ್ಷಯವು ನಿತ್ಯ ಕರ್ಮದಿಂದ ಆಗುವುದಿಲ್ಲ. ಯಾಕೆ? ಅದು ಇಷ್ಟ. ಅದು ಇಷ್ಟವಾದದ್ದು ನಾಶವಾದ ಯಾರಿಗೆ ಇಷ್ಟ ಕರ್ಮ ಮಾಡ್ತಾನೆ? ನಿಮಗೆ ಐಶ್ವರ್ಯ ಬರೋದು, ಆರೋಗ್ಯ ಬರೋದು, ಮಕ್ಕಳಾಗೋದು, ಮನೆ ಸಿಗೋದು, ಕಾರ್ ಸಿಗೋದು ಇತ್ಯಾದಿಗಳೆಲ್ಲ ನಿಮ್ಮ ಪುಣ್ಯಕರ್ಮಗಳ ಮಾಡ್ತಿರೋ ಪುಣ್ಯಕರ್ಮ ಅದನ್ನೆಲ್ಲ ನಾಶ ಮಾಡ್ಬಿಡುತ್ತೆ ಅಂದ್ರೆ, ಹಾಗಾದ್ರೆ ಯಾರು ಪುಣ್ಯಕರ್ಮ ಮಾಡಕ್ ಹೋಗೋದೇ ಇಲ್ಲ. ಆಭ್ಯುದಯಿಕ ಫಲ ಅಂದ್ರೆ ಏಳಿಗೆಗೆ ಕಾರಣವಾದ ಫಲವನ್ನುಳ್ಳಂತಹ ಪುಣ್ಯಕರ್ಮಗಳ ಕ್ಷಯವು ನಿತ್ಯ ಕರ್ಮಗಳಿಂದ ಆಗೋದಿಲ್ಲಪ್ಪ. ಪಾಪದ ಕ್ಷಯ ಆಗುತ್ತೆ ಬೇಕಾದ್ರೆ ಒಪ್ಕೊಳ್ಳೋಣ. ಪುಣ್ಯದ ಕ್ಷಯ, ಪುಣ್ಯ ಉಳ್ಕೊಂಡಿರುತ್ತೆ, ಅದಕ್ಕೆ ಜನ್ಮ ತಗೊಳ್ಳೇಬೇಕು ಅಲ್ವಾ?
ಆಗಲೇಬೇಕು. ಮತ್ತೆ ನಿತ್ಯ ಕರ್ಮದಿಂದ ಹೆಂಗೆ ಕರ್ಮ ಮೋಕ್ಷ ಆಗತ್ತೆ? ಅವನಿಂದ ನಿತ್ಯ ಕರ್ಮವನ್ನು ಮಾಡ್ತಾ ಇದ್ದೆ ಪ್ರತ್ಯಯ ಬರಲ್ಲ. ಒಂದೇ ಪುಣ್ಯ ಮಾಡದೇ ಇದ್ರೆ ದೇವಲೋಕ ಬರಲ್ಲ, ಪಾಪ ಮಾಡದೇ ಇದ್ದೆ ನರಕ ಬರಲ್ಲ. ಆರ್ಧವನ್ನು ಅನುಭವಿಸ್ಬಿಟ್ರೆ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಸ್ವಾತ್ಮನ್ಯವಸ್ಥಾನ ಅಯತ್ನತ ಸಿದ್ಧೋ ಮೋಕ್ಷ, ನಮ್ಮಲ್ಲಿ ನಾವು ನಿಲ್ಲುವುದು ರೂಪವಾದ ಮೋಕ್ಷವು ನಿಷ್ಪ್ರಯತ್ನವಾಗಿ ಬಂದ್ಬಿಡುತ್ತೆ ಅಂತನ್ನಲ್ಲ, ಅದಾಗಲ್ಲ. ಪುಣ್ಯಕರ್ಮಗಳೆಲ್ಲ ಇರುತ್ತಲ್ಲ, ಅದಕ್ಕೆ ಏನ್ ಮಾಡ್ತೀಯಾ? ಅದನ್ನ ಹೆಂಗ್ ಡಿಲೀಟ್ ಮಾಡ್ತೀಯಾ? ಹೇಳಿ. ನಾವು ಒಳ್ಳೇದಾಯ್ತು ಕೆಟ್ಟದಾಯ್ತು ಅನ್ಕೊಳ್ಳೋದೆಲ್ಲ ಆ ಮೊಮೆಂಟ್ ಅಷ್ಟೇನೆ. ಅಷ್ಟೇ, ಅವ್ರವ್ರ ಕಲ್ಪನೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ತೀರ್ಮಾನ ಮಾಡಕ್ ಆಗೋದೇ ಇಲ್ಲ. ಮೊಮೆಂಟ್ ಅಲ್ಲಿ ಅಷ್ಟೇ, ಆ ಮೊಮೆಂಟ್ ಒಳ್ಳೇದಾಯ್ತು ಅನ್ಕೊ. ಹೌದಾ? ವಿರಕ್ತನಾದವನಿಗೆ ಹೆಂಡತಿ ಮಕ್ಕಳೇ ಇದು ಅರಿಷ್ಟ, ಸಂಪತ್ತೇ ಅರಿಷ್ಟ. ಕಾಮುಕರಾದವನಿಗೆ ಪತ್ನಿ ಬೇಕು, ಮಕ್ಕಳು ಬೇಕು, ಸಂಪತ್ತು ಬೇಕು. ವಿರಕ್ತನಿಗೆ ಅದು ಅರಿಷ್ಟ. ಹಾಗಾಗಿ ಆಯಾ ಮೊಮೆಂಟಲ್ಲಿ ಯಾರು ಚಂದ ಇದರಿಂದ ಅದು ಅವ್ರಿಗೆ ಚಂದ. ಇಷ್ಟಾನಿಷ್ಟಗಳು ಬುದ್ಧಿಗೆ ಸೇರಿದ್ದೇ ಹೊರತು ವಸ್ತುನಲ್ಲಿಲ್ಲ, ಪದಾರ್ಥದಲ್ಲಿಲ್ಲ. ಅದೇ ಪುಣ್ಯಕರ್ಮ ಫಲವು ಇಷ್ಟವಾದದ್ದಾದ್ದರಿಂದ ಅದು ನಿತ್ಯಕರ್ಮಾನುಷ್ಠಾನದಿಂದ ಅವುಗಳ ಕ್ಷಯವಾಗುವುದು ಆಗಬಾರ್ದು. ಪಾಪಗಳು ಇಷ್ಟವಲ್ಲದ್ದಾದ್ದರಿಂದ, ಪಾಪವನ್ನು ಪಾಪಕರ್ಮ ಫಲಗಳು ನಮಗೆ ಇಷ್ಟವಲ್ಲವಾದದ್ದರಿಂದ ಅದು ಬೇಕಾದ್ರೆ ನಿತ್ಯಕರ್ಮದ ಕ್ಷಯವಾಗತ್ತೆ ಅಂದ್ರೆ ಅಂದ್ಕೋ. ಧರ್ಮೇಣ ಪಾಪಮಪನುದತಿ, ಧರ್ಮೇಣ ಪುಣ್ಯಮಪನುದತಿ ಶಾಸ್ತ್ರ ಹೇಳಿಲ್ಲ ಅಲ್ವಾ? ಏನ ಧರ್ಮ ಏನ ಶುರು ಲೋಕೆ ಬ್ರಹ್ಮಿಷ್ಠಂ ಪ್ರಜಾ ಧರ್ಮೇಣ ಪುಣ್ಯಮಪನುದತಿ ಇಲ್ಲ ವಾಕ್ಯ. ಪಾಪಮಪನುದತಿ ಇದೆ, ಆಯ್ತು. ಪಾಪ ಅಂತಂದ್ರೆ ಪಾಪ ಫಲವನ್ನು ಕೊಡುವಂತಹ ಕರ್ಮ ಅಂತ ಅರ್ಥ. ಧರ್ಮ ಅದು ಕೂಡ ಯಾವುದು ಪಾಪ, ಸ್ವರ್ಗವೇ ನಂಗೆ ಪಾಪ ಅಂದ್ಕೊಂಡ್ರೆ ಅವನು ಸ್ವರ್ಗ ಬರೋಲ್ಲ, ಇಷ್ಟ ಆಗಲ್ಲ. ಮಕ್ಕಳಾಗೋದೇ ಒಂದು ಪಾಪ ಅಂದ್ರೆ ಹೆಂಗಸರು ಬಂದು ನಿನ್ನ ಜೊತೆ ಕೂತ್ಕೊಂಡು ನಿಂಗೆ ಇಷ್ಟವೋ ಅನಿಷ್ಟವೋ? ಯಾವನೋ ಒಬ್ಬ ಹೆಣ್ಮಕ್ಳೆಲ್ಲ ಒಳ್ಳೆಲ್ಲ ಸುಂದರಿಯಾದ ಹುಡುಗಿ ನನ್ನ ಸುತ್ತು ಕೂತ್ಕೊಂಡು ಯಾವಾಗ ಕೂತ್ಕೊಂಡ್ರೆ ನಂಗೆ ಇಷ್ಟ ಒಬ್ಬ ಅಂದ್ರೆ ಇನ್ನೊಬ್ಬ ನಂಗೆ ಇಷ್ಟ ಇಷ್ಟ ಅಲ್ಲ ಅಂತ ಅನ್ಬೋದು. ಎಲ್ಲರೂ ಇಷ್ಟ ಪಡ್ಬೇಕು ಅಂತ ಏನಿಲ್ಲ. ಇನ್ನೊಬ್ಬರು ಇಷ್ಟ ಅಲ್ಲ ಅಂದ್ರೆ ಅವ್ನಿಗೆ ಅದು ಪಾಪ ಆಗತ್ತೆ, ಅವ್ನಿಗೆ ಅದು ದುಃಖ ಆಗತ್ತೆ. ನಮಗೆ ಧರಿದು ಎದೋಗ್ರಿ ಬೇಡಿ ಅಂತಾನೆ, ಬೈತಾನೆ. ಯಾವುದು ಪುಣ್ಯ ಯಾವುದು ಪಾಪ ಅಂತ ಅವರವರ ಮನಸ್ಸಿನ ಸ್ಥಿತಿಯೇ ಹೊರತು ಇದೇ ಪುಣ್ಯ ಇದೇ ಪಾಪ ಅಂತ ನನಗಾಗಲ್ಲ. ಕೆಲಸ ಐಶ್ವರ್ಯವೇ ಪಾಪ ಆಗ್ಬಿಡುತ್ತೆ, ಇಷ್ಟ ದುಃಖ ಬಿಡುತ್ತೆ. ಅಯ್ಯೋ ಯಾತಕಾಲ ಬಂತು ಇದು ಐಶ್ವರ್ಯ ಅಂತ ಬಡ್ಕೊಳ್ತಾನೆ. ಅಪ್ಪನ ಹೊಡ್ಬಿಟ್ಟ. ಗುಂಡು ಹೋದ್ ಬರೋಲ್ಲ. ಆಮೇಲೆ ಏನ್ ಮಾಡ್ದಪ್ಪ? ಅಪ್ಪ ಏನ್ ಮುಗಿಸ್ಬಿಟ್ರು? ಆಗ್ಲಿ ಮಗ ಕುಡುಮೋಹ ನೋಡಿ. ಅಪ್ಪಂಗೆ ಗುಂಡಿನ ಹೊಡೆದಂತ ಮಗ ದುಡ್ಡು ಕೊಡಲ್ಲ ಅಂತ ಅಪ್ಪ. ಹೆಂಗೆ ಒಂದೇ ಗುಂಡ ಇದ್ದಿದ್ದು? 5-6 ಗುಂಡಿ ಇನ್ನೊಂದು ಗುಂಡು ಹೊಡಿತಿದ್ದ. ಒಂದ್ ಗುಂಡು ನಿಮ್ ಕೇಳಿಸ್ತಾ? ಹೌದಾ? ಅವ್ನು ಓಡಬಿಟ್ಟು ನಮ್ಮ ಮಗ ಅಲ್ಲೇ ಹೊಡೆದು ಅಲ್ಲೇ ಇದ್ನ. ಅಪ್ಪ ಹೇಳ್ಬಿಡ್ಲಿಲ್ಲ. ಆಶ್ಚರ್ಯ ಪೇಪರ್ ನೋಡ್ತಾ ಇದೆ. ಅಪ್ಪ ಮಗನ್ ಕೊಲ್ಲೋದು, ಮಗ ಅಪ್ಪನ್ ಕೊಲ್ಲೋದು, ಗಂಡ ಹೆಂಡತಿ ಕೊಲ್ಲೋದು, ಹೆಂಡತಿ ಗಂಡನ್ ಕೊಲ್ಲೋದು. ನೆನ್ನೆ ನಮ್ಮ ಇವನ್ ಹೇಳ್ತಿದ್ದ ನರೇಶ, ವಿವೇನ್ ಗುರುಳೆ ನಮ್ಮ ಅತ್ತೆ ಬಂದ್ಬಿಟ್ಟು ನಮ್ಮ ಮಾವನಿಗೆ ವಿಷ ಕೊಟ್ಟು ಸಾಯಿಸ್ಬಿಟ್ಲು, ಬೇರೆ ಮದುವೆ ಮಾಡ್ಕೊಂಡ್ರು, ಹಾಗೆ ಹೇಗೆ ಕಥೆ ಹೇಳ್ತಿದ್ದ. ಅಯ್ಯೋ ಗರಾಜ. ಅವನ ಅತ್ತೆ ಇನ್ನು 25 ವರ್ಷ 26 ವರ್ಷ ಅಂತ, 29 ವರ್ಷ ಗಂಡಂಗೆ ವಿಷ ಕೊಟ್ಟು ಸಾಯಿಸ್ಬಿಟ್ಲು ಅಂತ. ಅದೇ ಇನ್ನೊಬ್ಬ ಮಗು ಇದೆ, ಆ ಮಗು ಇಟ್ಕೊಂಡು ಇನ್ನೊಬ್ಬ ಹುಡುಗನ ಮದುವೆ ಆಗಿ ಅದು ಎಂತೆಂತ ಕಾಲ ಅಂದ್ರೆ
ಸ್ವಚ್ಛಂದ ಪತಿಘಾತಿನಿ ಅಂತ ಹೇಳಿ ಜ್ಯೋತಿಷಾಸ್ತ್ರದಲ್ಲಿ ಸ್ತ್ರೀ ಅಧ್ಯಾಯದಲ್ಲಿ ಹೇಳ್ತಾರೆ. ಸ್ವಚ್ಛಂದ ಸ್ತ್ರೀ ಲಕ್ಷಣ, ಪತಿಘಾತಿ ಸ್ತ್ರೀ ಲಕ್ಷಣ, ಆಮೇಲೆ ಇದು ದುರ್ವೃತ್ತ ಎಲ್ಲ ಪಟ್ಟಿ ಮಾಡ್ಕೊಂಡು ಹೋಗ್ತಾರೆ ಅವನು ಸ್ತ್ರೀ ಜಾತಕ ಸ್ತ್ರೀ ಅಧ್ಯಾಯದ. ಅದು ತಲೆ ಕೆಟ್ಟ ಹೋಗ್ತದೆ ಅದು ಓದ್ತಾ ಕೂತ್ಕೊಂಡ್ರೆ, ಬುದ್ಧಿ ಇದ್ದರೆ ಕೆಲಸ ಅದು. ಆಯ್ತಾ ಶ್ಲೋಕಾರ್ಥ ಏನು? ಪಾಪಕರ್ಮದ ಫಲಗಳು ಇಷ್ಟವಲ್ಲದೇ ಇರುವ ಫಲಗಳು ಪಾಪದ ಕರ್ಮದ ಫಲವಾದ್ದರಿಂದ ಅದು ಬೇಕಾದರೆ ನಿತ್ಯಕರ್ಮದಿಂದ ಕ್ಷಯವಾಗಲಿ. ಆದರೆ ಏಳಿಗೆಗೆ ಕಾರಣವಾಗಿರತಕ್ಕಂಥ ಪುಣ್ಯಕರ್ಮಗಳ ಫಲವು ಪುಣ್ಯಕರ್ಮದಿಂದ ಅದು ನಾಶವಾಗುವುದಿಲ್ಲ. ಪುಣ್ಯಕರ್ಮವೂ ನಾಶವಾಗುವುದಿಲ್ಲ, ಪುಣ್ಯಕರ್ಮ ಫಲವೂ ನಾಶವಾಗುವುದಿಲ್ಲ. ಪುಣ್ಯಕರ್ಮದಿಂದ ಬೆಳಕಿಗೆ ಇನ್ನೊಂದು ಬೆಳಕು ಸೇರಿಸಿ ಬೆಳಕು ಹೋಗ್ಬಿಡುತ್ತಾ? ಬೆಳಕಿಗೆ ಬೆಳಕು ಸೇರಿಸಿ ಬೆಳಕು ಹೋಗಲ್ಲಪ್ಪ ಅಷ್ಟೇ. ಅನಭೆ ಆಯ್ತಾ. ಸರ್ವೇಷಾಂ ದುಷ್ಟತಾ ಚೇತ್ ಸತ್ ನ ವಿಧಾನಾದ ದುಷ್ಟತಾ ನಾಪಿ ಶೇನಾದಿ ತುಲ್ಯತ್ವಂ ಫಲದೋಷೇಣ ದುಷ್ಟತಾ. ಒಳ್ಳೆ ಶ್ಲೋಕ ಇದೆ, ಅಂಡ್ರಿ ಮಾಡ್ರಿ ಶ್ಲೋಕನ. ವಿಧಾನಾತ್ ಯಾರಿಗೆ? ಡ್ರೈವರ್. ಹಾ, ಎರಡು. ಕಾಂಪ್ರಮೈಸ್ ತಗೊಳ್ತಾನೆ. ಒಬ್ಬ ಬರ್ತಾನೆ ಮೂರನೇವನು, ಸ್ವಾಮಿ ಎಲ್ಲ ಕರ್ಮವೂ ದುಷ್ಟವೇ, ಸೋಮಯಾಗವೂ ದುಷ್ಟವೇ, ಕಾಲ್ತನವೂ ದುಷ್ಟವೇ, ಬ್ರಹ್ಮಹತ್ಯೆಯೂ ದುಷ್ಟವೇ, ಆಮೇಲೆ ಸಂಧ್ಯಾವನೆಯೂ ದುಷ್ಟವೇ, ದೇವ್ರ ಪೂಜೆಯೂ ದುಷ್ಟವೇ, ಎಲ್ಲಾ ಕರ್ಮಗಳು ದುಷ್ಟವೇ ಅಂತಂದ್ರೆ ಏನಂತೀರಾ ಅಂತ ಆಕ್ಷೇಪ ಮಾಡ್ದ. ನಾ ಹಂಗಾಗೋಲ್ಲಪ್ಪ ಅಂತ ಅವನು ಮೀಮಾಂಸಕ ಅಂದ. ಯಾಕಂದ್ರೆ ಅವನು ವಿಧಾನ ಅಲ್ಲಪ್ಪ, ಅದನ್ನು ವಿಧಾನ ಮಾಡಿಲ್ಲ. ಬ್ರಹ್ಮಹತ್ಯೆ, ಸ್ವರ್ಣಸ್ಥೇಯ, ಗುರುಸ್ವಲ್ಪಕರ್ಮ ವಿಧಾನ ಮಾಡಿಲ್ಲ. ಇದನ್ನು ಅಗ್ನಿಹೋತ್ರ, ದಶಗುಣ ಮಾತ್ರ ವಿಧಾನ ಮಾಡಿಲ್ಲ. ಇದೇನು ದುಷ್ಟ ಆಗತ್ತೆ? ಶಾಸ್ತ್ರ ವಿಧಾನ ಮಾಡಿದ್ದು ದುಷ್ಟ ಅಂತ ಅನ್ನೋದಾದ್ರೆ ಯಾವ್ದಕ್ಕೆ ಶಾಸ್ತ್ರ ವಿಧಾನ ಮಾಡ್ಬೇಕು? ಅದನ್ನ ಎಲ್ಲಾ ಕರ್ಮಗಳು ಅಂದ್ರೆ ಏನೇ ಕರ್ಮ ಇರಲಿ ಲೋಕದಲ್ಲಿ ಎಲ್ಲಾ ಕರ್ಮವು ಸರ್ವಾರಂಭ ಹಿ ದೋಷೇಣ ಅಂತ ಭಗವಂತ ಅನ್ನಲ್ಲ. ಎಲ್ಲಾ ಆರಂಭಕ್ಕೂ ಕಾಮ ಅನ್ನುವಂಥ ದೋಷ ಇದೆ, ಅವಿದ್ಯಾ ಅನ್ನೋ ದೋಷ ಇದೆ. ಆದರೆ ಎಲ್ಲಾ ಕರ್ಮಗಳು ದೋಷಯುಕ್ತವಾದದ್ದೇ ಅಂತಂದ್ರೆ ಒಂದಷ್ಟಿದೆ, ಕರೆಕ್ಟ್ ಹೌದು. ಆದರೆ ಅವಿದ್ಯಾ ಕಾಮಗಳೆಂಬ ದೋಷವನ್ನು ಕಳ್ಕೊಳಕ್ಕೋಸ್ಕರ ಇರೋ ಕರ್ಮ ಇದೆಯಲ್ಲ, ಆ ಕರ್ಮನ ದೋಷ ಅನ್ಬಾರ್ದಪ್ಪ. ಅವಿದ್ಯಾ ಕಾಮನ್ ಕಳ್ಕೊಳಕ್ಕೋಸ್ಕರ ನಿತ್ಯ ಕರ್ಮ ಹೇಳಿರ್ತಲ್ಲ. ಸಂಧ್ಯಾವನೆ ಮಾಡು, ಅಗ್ನಿಹೋತ್ರ ಮಾಡು, ದೇವ್ರ ಪೂಜೆ ಮಾಡು, ವೇದಪಾರಾಯಣ ಮಾಡು, ಭಜನೆ ಮಾಡು, ಭಕ್ತಿ ಇಡು, ಶಮದ ಮಾಡಿ ಇಟ್ಕೊ, ಆ ಕರ್ಮನೂ ದೋಷ ಅನ್ಬಿಡ್ತೀಯಾ? ಅದು ವಿಧಾನ ಮಾಡಿರೋದ್ರಿಂದ ದೋಷವಲ್ಲ. ಏನೋ ವಿಧಾನ ಮಾಡಿದ ಮಾತ್ರಕ್ಕೆ ದೋಷವಾಗಲ್ವನೋ? ಇವಾಗ ಶೇನ ಅಂತ ಒಂದು ಕರ್ಮ ವಿಧಾನ ಮಾಡಿದೆ, ಶೇನ ಅಂದ್ರೆ ಆಭಿಚರಿಕ, ಶಾಸ್ತ್ರ ವಿಧಾನ ಮಾಡಿದೆ, ದೋಷ ಅಲ್ವನೋ? ಅಂದ್ರೆ ಹಾಗಾಗಲ್ಲ. ಶೇನ ಫಲದೋಷದಿಂದ ಅದು ಶೇನದ ಫಲ ಏನೋ ಇನ್ನೊಬ್ರು ಹಾಳಾಗೋದು, ಅದನ್ನ ದುಷ್ಟವಾಯಿತು. ಅದೇ ಈ ಅಗ್ನಿಹೋತ್ರಾದಿಗಳು ಇನ್ನೊಬ್ರು ಹಾಳಾಗೋದಲ್ಲಪ್ಪ, ಅದನ್ನ ಅದು ದೋಷ ಅಲ್ಲಪ್ಪ ಅಂತ ಮೀಮಾಂಸಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅದು ವೇದಾಂತಿ ಉತ್ತರ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಒಬ್ಬ ಬಂದ, ಎಲ್ಲಾ ಕರ್ಮವೂ ದೋಷಯುಕ್ತವೇ, ಯೂನಿವರ್ಸಲ್ ಆಗಿ ಯಾವ ಚೇಷ್ಟೆ, ಯಾವ ಕ್ರಿಯೆ, ಯಾವ ಕರ್ಮ ಮಾಡು ಎಲ್ಲಾ ಕರ್ಮವೂ ದೋಷವೆಂದರೋ ಅಂತ ಆಕ್ಷೇಪ ಬರ್ಕೊಳ್ಳಿ. ಎಲ್ಲಾ ಕರ್ಮಗಳಿಗೂ ದುಷ್ಟತ್ವವಿದೆ, ದೋಷತ್ವವಿದೆ ಎಂದರೋ ಎಂದು ಆಕ್ಷೇಪಿಸಿದರೆ ಅಂತ. ಅದು ಸರಿಯಲ್ಲ. ಏಕೆಂದರೆ ಶಾಸ್ತ್ರದಲ್ಲಿ ವಿಧಾನ ಮಾಡುವುದರಿಂದ ಅದು ಅದೃಷ್ಟವಾಗಿದೆ. ಶಾಸ್ತ್ರನ ವೇದ. ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದು ದೋಷವಾಗಬಹುದಲ್ಲ ಅಂತ ಬರ್ಕೊಳ್ಳಿ. ಮಾಡಿದೆ ವಾಕ್ಯ ಆಯ್ತು, ವಿಧಾನ ಮಾಡಿರುತ್ತದೆ ಆಯ್ತು. ಮುಂದಕ್ಕೆ ಇನ್ನೊಂದು ವಾಕ್ಯ, ಶಾಸ್ತ್ರದಲ್ಲೂ ದೋಷಯುಕ್ತವಾದದ್ದನ್ನು ವಿಧಾನ ಮಾಡಿದೆಯಲ್ಲ. ಯಾವುದೆಂದರೆ
ಶೇನ ಅಂತ ಒಂದು ಚೈನ್ ಅದು ಆಭಿಚಾರಿಕ ಕರ್ಮ. ಇನ್ನೊಬ್ಬರನ್ನು ಹಾಳು ಮಾಡೋದಕ್ಕೋಸ್ಕರ ಮಾಡುವಂತಹ ಶೇನ ಅನ್ನುವಂತಹ ಒಂದು ಕರ್ಮ ಅಥವಾ ಚೈನ. ಶೇನಾದೇಸ್ತು ನ ಹಿಂಸಾದಿತಿ ವಾಕ್ಯ ಇದೆ ಅಂತೆ. ಫಲತೋಪಿ ಚ ಯತ್ಕರ್ಮ ನಾನಾರ್ಥೇನ ಅನುಬುಧ್ಯತೆ ಕೇವಲ ಪ್ರೀತಿ ಹೇತುತ್ವಾತ್ ತದ್ಧರ್ಮತ್ವೇನ ಕೀರ್ತ್ಯತೆ. ಹೇಳಿದಲ್ಲ ಅದು ಸರಿಯಲ್ಲ, ಅದು ಅಧ್ಯಯನ ಮಾಡ್ಕೋಬೇಕು. ಶೇನಾದಿಗಳಿಗೆ ಸಮಾನವಲ್ಲ. ಯಾಕಂದ್ರೆ ಫಲದೋಷದಿಂದ ಕರ್ಮದೋಷವೆಂಬುದು ತೀರ್ಮಾನವಾಗುತ್ತೆ ಹೊರತು ಕ್ರಿಯೆಯಿಂದ ಅಲ್ಲ. ಫಲದ ದೋಷಯುಕ್ತವಾದ ಫಲಕ್ಕೆ ಕಾರಣವಾದರೆ ಆ ಕರ್ಮ ದೋಷಯುಕ್ತವಾದ ಕರ್ಮ. ದೋಷವಲ್ಲದೇ ಇರೋ ಫಲವಾದರೆ ಅದಕ್ಕೆ ಕಾರಣವಾದ ಕರ್ಮ ದೋಷವಲ್ಲ ಅದ ಕರ್ಮ ಅಂತ. ಹಾಗೆ ಫಲದಿಂದ ಕರ್ಮದ ದೋಷಾದೋಷವನ್ನು ತಿಳ್ಕೋಬೇಕು ಅಂತ ಹೇಳಿ. ದೋಷ ಅದೋಷವನ್ನ ಫಲದಿಂದ ತೀರ್ಮಾನ ಮಾಡ್ಬೇಕೆ ಹೊರತು ಕ್ರಿಯೆಯಿಂದ ತೀರ್ಮಾನ ಮಾಡಬಾರ್ದು. ಇವಾಗ ಆಪರೇಷನ್ ಮಾಡೋದು ಕ್ರಿಯೆಯಿಂದ ದುಃಖ ಹೌದು, ಅದು ಫಲದಿಂದ ಅದು ಒಳ್ಳೆಯದು, ಅದನ್ನ ಅದು ಅದೋಷ. ಮುಳ್ಳು ತೆಗಿತೀವಿಪ್ಪ ಇನ್ನೊಬ್ಬರಿಗೆ, ಮುಳ್ಳು ತೆಗಿಯುವಾಗ ಸೂಜಿ ಚುಚ್ತೀವಿ, ಅದು ನೋವು ಹೊಡ್ಕೊತಾನೆ, ಅದು ದೋಷ ಅಲ್ಲ. ಯಾಕೆ ಫಲ ಏನೋ ಮುಳ್ಳು ತೆಗಿಯೋದು ಅನ್ನೋದು ಅದು ದೋಷ. ಸುಮ್ಮನೆ ಚುಚ್ಚಿಬಿಟ್ರೆ ನಮಗೆ ದೋಷ ಅಲ್ವಾ? ಡಾಕ್ಟರ್ ಚಿಕಿತ್ಸೆ ಮಾಡ್ತಾರೆ, ಒಳ್ಳೆ ಅದು ದೋಷ ಅಲ್ಲ. ನಾನು ಸುಮ್ಮನೆ ಚಾಕು ನಮ್ಗೆ ಕೊಯ್ಬಿಟ್ರೆ ಪಾಪ ಅದು. ಹಾಗೆ ಫಲದೋಷದಿಂದ ಕರ್ಮದ ದುಷ್ಟತ್ವ ಅದೃಷ್ಟತ್ವ ತೀರ್ಮಾನವಾಗುತ್ತದೆಯೇ ಹೊರತು ಶಾಸ್ತ್ರದಲ್ಲಿ ವಿಧಾನ ಮಾಡದೆ ಅನ್ನೋ ಮಾತ್ರ ಎಲ್ಲವೂ ಅದೃಷ್ಟ ಅಂತ ಹೇಳೋದಕ್ಕಾಗುವುದಿಲ್ಲ. ಶಾಸ್ತ್ರದಲ್ಲಿ ಆಭಿಚಾರಿಕ ಕರ್ಮ ಹೇಳೋದನ್ನ ಅದು ದುಷ್ಟಕರ್ಮವೇ, ಮಾಡಬಾರ್ದು. ನಾಭಿಚರಿತ ವೈ ನಾಭಿಚರಿತ ಆಭಿಚಾರಿಕ ಕರ್ಮವನ್ನು ಕುರ್ವೀತ ಅಂತ. ಇನ್ನೊಬ್ಬರು ಹಾಳಾಗೋದಕ್ಕೆ ಸಾಯೋದಕ್ಕೆ ಕರ್ಮ ಮಾಡಬಾರ್ದು. ಪತಿತ ಆಗ್ತಾನೆ. ಸಮ್ಮತ ಆಪಸಂಬರಿಗೆ ನಬದಿ ಮಾಡಿದಪ್ಪ, ಆಗಲ್ಲ ಮಾಡಿಲ್ಲ, ಇವರು ಎಂತಾರೆ ಅಂತಂತಾರೆ. ಆಗ ತಪ್ಪು ಅಂತ ಹೇಳಿಲ್ಲ. ಅಲ್ಲಪ್ಪ, ನಾ ಪದ್ಧತಿ ಕೇಳೋದನ್ನ ತಪ್ಪು ಅಂತ ಹೇಳಿಲ್ಲ. ಅಲ್ಲಪ್ಪ, ಅದು ತಪ್ಪು ಅಂತ ಹೇಳಿದ್ರೆ ಅವಾಗ ಅವನ ಪಕ್ಷ ಅಲ್ಲ ಅನ್ಬೋದಾಯ್ತು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಶಂಕರಾಚಾರ್ಯರು ಒಂದ್ಸಲ ಇನ್ನೊಬ್ಬ ಪಕ್ಷ ನೋಡ್ತಾರೆ, ಅದನ್ನ ಖಂಡನೆ ಮಾಡಿದ ಮಣ್ಣೆ ಮಾಡಿದ ಅಂದ್ರೆ ಅದು ಇದೆ, ಗ್ರಾಹ್ಯವೇ. ಹಾಗೆ ಜೀವನ ಮಾಡಿದೆ ಮೀಮಾಂಸನೆಯಲ್ಲಿ. ಖಂಡನೆ ಮಾಡಿದ್ರೆ ಅದು ಅಗ್ರಾಹ್ಯ. ಹೇಗೆ ಅಂದ್ರೆ ದಾಸುಪರ್ಣ ಸೈಜಾ ಸಖಾಯ ಇದೆಯಲ್ಲ, ಅಲ್ಲಿ ಎರಡು ಹಕ್ಕಿಗಳು ಅಂತ ಜೀವ ಪರಮಾತ್ಮ ಒಂದರ್ಥ, ಜೀವ ಅಂತಃಕರಣ ಇನ್ನೊಂದರ್ಥ. ಎರಡು ಅರ್ಥವನ್ನು ಶಂಕರಾಚಾರ್ಯ ಒಪ್ಕೊಂಡಿದ್ದಾರೆ, ಒಂದನ್ನು ಖಂಡನೆ ಮಾಡಿಲ್ಲ. ಜೀವ ಅಂತಃಕರಣ ಅಂತ ಆದ್ರೆ ಸಂಸಾರದಲ್ಲಿ ಅಂತಃಕರಣ ಹಾಕ್ಬಿಟ್ಟು ಜೀವ ಪರಮಾತ್ಮನ ಮಾಡಿ, ಜೀವ ಪರಮಾತ್ಮ ಅಂತ ತಗೊಂಡ್ರೆ ಸಂಸಾರದಲ್ಲಿ ಜೀವನ ಹಾಕ್ಬಿಟ್ಟು ಪರಮಾತ್ಮ ಶುದ್ಧ ಮಾಡಿದ್ದಾರೆ. ಗುರುಗಳೇ ಇಲ್ಲಿ ದೋಷ ಫಲದಿಂದನ ಅಥವಾ ಉದ್ದೇಶದಿಂದ, ನಾವು ಕೆಟ್ಟ ಉದ್ದೇಶದಿಂದ ಕರ್ಮ ಮಾಡೋದು ತಪ್ಪಲ್ಲ. ಉದ್ದೇಶನೇ ಫಲಕ್ತಾನೆ, ಉದ್ದೇಶ ಫಲದಲ್ಲೇ ತೀರ್ಮಾನ ಆಗೋದು. ಉದ್ದೇಶ ಎಲ್ಲಿ ಪರ್ಯವಸಾನ ಆಗತ್ತೆ? ಉದ್ದೇಶ ಪರ್ಯವಸಾನ ಆಗೋದೇ ಫಲದಲ್ಲಿ, ಅದನ್ನೇ ಫಲ ಅಂತ ಹೇಳ್ತಾ ಇದ್ದಾರೆ. ಸೊ ದೋಷ ಮೊದಲೇನೆ ಬಂದ್ಬಿಡ್ತಲ್ಲ, ಕರ್ಮಕ್ಕಿಂತ ಮುಂಚೆನೆ ದೋಷ ಬಂತು. ಹೌದು, ದೋಷ ಇರೋದು ಇಲ್ಲಿ ತಲೆಯಲ್ಲಿ, ಹೃದಯದ ಮನಸ್ಸಲ್ಲಿ. ಅಲ್ಲಿರೋ ದೋಷದಿಂದ ಕರ್ಮ ಮಾಡ್ತಾನೆ. ಆದರೂ ಅಗ್ನಿಹೋತ್ರ ದಶಪುಣ್ಯ ಯಜ್ಞ ಸೋಮಯಾಗ ಮಾಡೋದು ಶಾಸ್ತ್ರವಿಧಿ ಆಯ್ತು, ಅದು ದೋಷವಲ್ಲ ಅಂತಲೂ, ಆಭಿಚಾರಿಕ ಮಾಡೋದು ಕೊಲೆ ಮಾಡೋದು ದೋಷ ಅಂತಲೂ ಅದರ ಮತ್ತು ವಿಭಾಗ. ಈಗ ಮಾವಿನ ಹಣ್ಣಿನ ಅಂಗಡಿ ಕೊಂಡ್ಕೊಂಡು ಹೋಗ್ತಾನೆ, ಎಷ್ಟೋ ಜನ ಕೊಂಡ್ಕೊಂಡು ಹೋಗಿರ್ತಾರೆ,
ಆರಿಸ್ಕೊಂಡು ಕೊಂಡ್ಕೊಂಡು ಹೋಗಿರ್ತಾನೆ. ಆಮೇಲೆ ಇವನು ಹೋಗ್ತಾನೆ, ಇವನು ಒಂದಷ್ಟು ಆರಿಸ್ಕೊಳ್ತಾನೆ. ಇವನು ಯಾವುದನ್ನು ಆರಿಸ್ಕೊಳ್ತಾನೋ ಅವರನ್ನು ಅದನ್ನ ಬೇಡ ಅಂತ ಬಿಟ್ಟಿದ್ರು. ಅವರು ಇದಕ್ಕಿಂತ ಹಿಂದಿನವರು ಬೇಡ ಅಂತ ಬಿಟ್ಟಿದ್ದು. ಇವನು ಹೆಂಗೆ ಆರಿಸ್ಕೊಂಡ್ಬಿಟ್ಟ, ಇವ್ ನಂಗೆ ಓಕೆ, ನಂಗೆ ಪರವಾಗಿಲ್ಲ ಅಂತಂದ. ಹಂಗೆ ಫಸ್ಟ್ ಬಂದವರು ಒಳ್ಳೊಳ್ಳೆ ಆರಿಸ್ಕೊಂಡು ಹೋಗ್ತಾರೆ, ಆಮೇಲೆ ಆಗ ಇವರನ್ನು ಆರಿಸ್ಕೊಳ್ತಾರೆ. ಕೊನೆಗೆ ಎಲ್ಲೂ ಖಾಲಿ ಆಗುತ್ತೆ. ಎಲ್ಲೂ ಕೊನೆ ಬಂದವನು ಉಳಿದದನ್ನು ತಗೊಂಡು ಹೋಗ್ತಾರಲ್ಲ, ಅಲ್ಲಂಗೆ ದೋಷ ತಗೊಂಡು ಹೋಗ್ಬಿಟ್ಟು ಅಂದ್ರೆ ಅವನು ಅದು ಗುಣ ಅಂತ ತಗೊಂಡು ಹೋಗಿದ್ದ, ದೋಷ ಅಂತ ತಗೊಂಡು ಹೋಗಿಲ್ಲಪ್ಪ. ಗುಣ ಅಂತ ತಗೊಂಡು ಹೋಗ್ತಾನೆ, ದೋಷ ಅಂತ ತಗೊಂಡು ಹೋಗೋದ ಯಾರು? ಏನು ಮಾಡೋಕ್ಕಾಗಲ್ಲ. ಇದೇ ಪ್ರಪಂಚ ಸ್ವಭಾವ. ಆಯ್ತಾ? ಫಲದೋಷದಿಂದ ಕರ್ಮಕ್ಕೆ ದೋಷವನ್ನು ತೀರ್ಮಾನ ಮಾಡಬೇಕೇ ಹೊರತು ಕ್ರಿಯಾ ಮಾತ್ರದಿಂದ ಹೇಳಕ್ಕಾಗೋದಿಲ್ಲ. ಆಭಿಚಾರಿಕ ಕ್ರಿಯೆ ಅದು ವೇದ ಹೇಳಿದ್ರು ಅದು ದೋಷವೇ. ವೇದ ಹೇಳಿದೆ ಅಂತ ಹೇಳ್ಬೇಕು, ಆಭಿಚಾರಿಕ ಕ್ರಿಯೆ ಮಾಡಕ್ ಬರೋಲ್ಲ. ಹಾಗಾಗಿ ಎಲ್ಲಾ ಕರ್ಮಕ್ಕೂ ದುಷ್ಟತ್ವ ಇದೆ. ವಿಧಾನ ಮಾಡಿದ ಮಾತ್ರಕ್ಕೆ ಅದೃಷ್ಟತ ಅಂತ ಆಗೋದಿಲ್ಲ. ಇನ್ನು ಯಾವುದು ವಿಧಾನ ಮಾಡಿದ್ರು ಅದನ್ನ ಅದೃಷ್ಟ ಅಂತ ಬೇಕಾದ್ರೆ ಆ ಹಂತಕ್ಕೆ ಒಪ್ಪಬೇಕು. ಒಂದೊಂದಾಗೆ ಐಕಾತ್ಮ ಜ್ಞಾನ ತಶ್ಚೇಚ್ಛಾತ್ ಯರ್ಥ ಕರ್ಮ ಪ್ರಧಾನತಾ ಪ್ರಧಾನತ್ವಂಚ ವಿದ್ಯಾಯಾಃ ತಮೇತಮಿತಿ ದರ್ಶಿತಂ. ಏಕಾತ್ಮಜ್ಞಾನತಃ ಚೇತ್ ಯಾತ್ ಯರ್ಥ ಕರ್ಮ ಪ್ರಧಾನತಾ ಪ್ರಧಾನತ್ವಂ ಚ ವಿದ್ಯಾಯಾಃ ಏತಂ ಇತಿ ದರ್ಶಿತಂ. ತಮೇತಂ ವೇದಾನುವಚನೇನ ಅಂತ ಶುಭ್ಯಾಖ್ಯ 4:4-22. ತಮೇತಂ ವೇದಾನುವಚನೇನ. ಇವಾಗ ನೀವೇನಾದ್ರೂ ಸಿದ್ಧಾಂತ ಹೇಳ್ತಿದ್ದಾನೆ, ನೀವೇನಾದರೂ ಐಕಾತ್ಮಿಕ ಜ್ಞಾನದಿಂದಲೇ ಮೋಕ್ಷ ಅನ್ನೋದನ್ನು ಒಪ್ಕೊಳ್ಳೋದಾದ್ರೆ, ಕರ್ಮದಿಂದ ಅಲ್ಲ ಮೋಕ್ಷ, ಐಕಾತ್ಮಿಕ ಜ್ಞಾನ ಅಂದೇನೋ ಆತ್ಮವು ಬ್ರಹ್ಮವು ಒಂದೇ ಅನ್ನುವ ಜ್ಞಾನದಿಂದ, ತಿಳುವಳಿಕೆಯಿಂದ ಮೋಕ್ಷ ಅನ್ನೋದನ್ನ ಏನಾದರೂ ನೀವು ಒಪ್ಕೊಳ್ಳೋದಾದರೆ ಅವಾಗ ವೇದವೆಲ್ಲ ಕರ್ಮ ಪ್ರಧಾನವಾದದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಅದು ವ್ಯರ್ಥ. ಅದನ್ಬಿಟ್ಟು ಆಮ್ನಾಯಸ್ಯ ಕ್ರಿಯಾರ್ಥತ್ವ ತಂದ್ರಲ್ಲ, ಅದು ಬಿದ್ದೋಯ್ತು. ಅವಾಗ ವೇದಕ್ಕೆಲ್ಲ ಕರ್ಮ ಒಂದು ಸಂದೇಹದಲ್ಲಿ ಈ ಆಭಿಚಾರಿಕ ಕರ್ಮವನ್ನ ಶಾಸ್ತ್ರ ಯಾತಕ್ಕೋಸ್ಕರ ಶಾಸ್ತ್ರದಲ್ಲಿ ಇನ್ಕ್ಲೂಡ್ ಮಾಡ್ತಗೊಳ್ಳೆ, ಅದೇ ಹೇಳಿದ ಶಾಸ್ತ್ರ ದೋಷ ಬರೋ ಕಾರಣದಿಂದ ಮಾಡಬಾರ್ದು ಅಂತ ಶಾಸ್ತ್ರನೇ ಹೇಳಿ ಅದನ್ನ ಒಂದು ಕಾಮ್ಯ ಕರ್ಮವಾಗಿ ಅಥವಾ ಕರ್ಮವಾಗಿ ಯಾಕದ್ರಲ್ಲಿ ಪ್ರಪೋಸ್ ಮಾಡ್ತೋ. ಅದೇ ಶಾಸ್ತ್ರ ಯಾವಾಗಲೂ ಪುರುಷನಿಗೆ ಇಷ್ಟ ಪ್ರಾಪ್ತಿಗೆ ಅನಿಷ್ಟ ಪರಿಹಾರ ಉಪಾಯ ಹೇಳೋದು ಅಷ್ಟೇ ಕೆಲಸ. ನೀನು ಅದು ಮಾಡಬೇಡ ಅಂತ ಹೇಳಲ್ಲ. ನಾನೊಬ್ಬ ಮನುಷ್ಯ, ನಾನೊಬ್ಬ ವರ್ಣಾಶ್ರಮದಿಂದ ಕೂತ್ಕೊಂಡು ಬ್ರಾಹ್ಮಣನಾದವನು, ಕರ್ಮಕ್ಕೆ ಅಧಿಕಾರಿ ಆದವನು, ಎಲ್ಲ ಇದಕ್ಕೂ ನನಗೆ ಹೆಂಗೆ ಇಷ್ಟವಾದದ್ದು ಬೇಕು, ಅನಿಷ್ಟವಾದದ್ದು ಬೇಡ ನನ್ನ ಮನಸ್ಸಲ್ಲಿದೆ. ನಿಂಗೆ ಯಾವ್ದಪ್ಪ ಅನಿಷ್ಟವಾದದ್ದು, ನಂಗೆ ಯಾರು ಅಕ್ಕಪಕ್ಕ ತುಂಬ ಹಿಂಸೆ ಕೊಡ್ತಿದ್ದಾರೆ, ಅದು ನಂಗೆ ಅನಿಷ್ಟ, ನಾನು ಅದನ್ನು ತಪ್ಪಿಸ್ಕೋಬೇಕು, ನಂಗೆ ಏನೇ ಉಪಾಯ ಹೇಳು ಅಂದ್ರೆ ಅದು ಇದನ್ನು ಮಾಡು ಅಂತ ಹೇಳುತ್ತೆ ಅಷ್ಟೇ. ನಂಗೆ ಇಂಥ ಇಷ್ಟ ಪ್ರಾಪ್ತಿ ಆಗಬೇಕು, ಸ್ವರ್ಗ ಆಗಬೇಕು, ನಂಗೆ ಉಪಾಯ ಹೇಳು ಅಂದ್ರೆ ಸೌಮ್ಯಾಗ ಮಾಡು ಅಂತ ಹೇಳುತ್ತೆ. ಶಾಸ್ತ್ರ ಮಾತ್ರ ಇನ್ನು ಅಭಿಚಾರಕ್ಕೂ ಮಾಡು ಅಂತ ಹೇಳಲ್ಲ, ಮಾಡಬೇಡ ಅಂತ ಹೇಳಲ್ಲ. ಸೋಮಯಾಗವನ್ನು ಮಾಡು ಅಂತ ಹೇಳಲ್ಲ, ಮಾಡಬೇಡ ಅಂತ ಹೇಳಲ್ಲ. ಶಾಸ್ತ್ರ ಸೂರ್ಯನ ಲೈಟ್ ಇದ್ದಾಗೆ, ಸೂರ್ಯನ ಲೈಟು ಮಾರ್ಕೆಟ್ ಮೇಲೆ ಬೀಳುತ್ತೆ, ಜ್ಯುವೆಲರಿ ಅಂಗಡಿ ಮೇಲೆ ಬೀಳುತ್ತೆ. ಅಂದ್ ಮಾತ್ರಕ್ಕೆ ಜ್ಯುವೆಲರಿ ಅಂಗಡಿ ಮೇಲೆ ನಾವು ಆ ಬೆಳ್ಳಿ ಬಂಗಾರ ಕೊಂಡ್ಕೋಬೇಕು ದರ್ಶನ ನಮ್ಗೆ ಕಾಣ್ತಾ ಇದೆಯಲ್ಲ, ಕಾಣ್ತಾ ಇರೋದ್ರಿಂದ ಬೆಳ್ಳಿ ಬಂಗಾರ ಕೊಂಡ್ಕೋಬೇಕು. ಸೂರ್ಯ ತೋರಿಸ್ತಾ ಇದಲ್ಲ, ತೋರಿಸಿ ದಂಡ ಬಿಡುತ್ತೆ. ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿ ಬಂಗಾರಗಳೆಲ್ಲ ಕಂಡು ಮಾತ್ರಕ್ಕೆ ಕೊಂಡ್ಕೋಬೇಕು, ತಗೋಬೇಕು ದರ್ಶನ್ರೆ ಏನಿಲ್ಲ. ಹಾಗೆ ಶಾಸ್ತ್ರ ಇಷ್ಟ ಪ್ರಾಪ್ತಿಗೆ ಉಪಾಯ ಹೇಳ್ತೀನಿ, ಅನಿಷ್ಟ ಪರಿಹಾರಕ್ಕೆ ಉಪಾಯ ಹೇಳ್ತೀನಿ. ಬೇಕಾದ್ರೆ ಮಾಡು, ಬೇಡ ಬಿಡು, ನಂದು ಇಷ್ಟ ಡ್ಯೂಟಿ. ಶಾಸ್ತ್ರಂ ಭಾಸಯತೆ ಅರ್ಥವತ್ತು. ಅದು ಮಿತ್ರ ಸಂಹಿತೆ, ಕಾಂತಾ ಸಂಹಿತೆ. ಗೆಳೆಯ ಯಾವ ರೀತಿ ನಮಗೆ ಹಿತವಾದದ್ದನ್ನು ಮಾಡ್ತಾನೋ, ಅಹಿತವಾದನ್ನು ತಪ್ಪಿಸ್ತಾನೋ, ಹೆಂಡತಿ ಆದರೂ ಗಂಡಗೆ ಹಿತವಾದದ್ದನ್ನು ಮಾಡ್ತಾಳೋ, ಅಹಿತ ತಪ್ಪಿಸ್ತಾಳೋ, ಹಾಗೆ ಶಾಸ್ತ್ರ ನಮ್ಮನ್ನೆಲ್ಲ ಬಹಳ ನಮ್ಮ ಆಪ್ತರು ಅಂತ ಅಂದ್ಕೊಂಡಿದೆ. ಆಪ್ತರು ಅಂತ ಅಂದ್ಕೊಂಡಂತ ನಮ್ಮನ್ನ ಶಾಸ್ತ್ರ ಏನು ಹೇಳುತ್ತೆ, ನೋಡಪ್ಪ ಯಾವ್ಯಾವ್ದನ್ನು ನೀನು ಹಿತ ಅಂತ ಅಂದ್ಕೊಳ್ತೀಯೋ ಅದನ್ನು ಪಡ್ಕೊಳ್ಳೋ ಉಪಾಯ ಹೇಳ್ಕೊಂಡು ಹೋಗ್ತೀನಿ, ಯಾವ್ಯಾವ್ದು ನೀನು ಅಹಿತ ಅಂತ ಅಂದ್ಕೊಳ್ತೀಯೋ ಅದನ್ನು ತಪ್ಪಿಸೋ ಉಪಾಯ ಹೇಳ್ಕೊಂಡು ಹೋಗ್ತೀನಿ. ನೀನು ಬೇಕಾದ್ರೆ ಮಾಡು, ಬೇಡದೆ ಬಿಡು. ಮಾಡೋದು ಬಿಡೋದು ನಿನ್ನ ಬುದ್ಧಿಲಿರೋದು, ನಿನ್ನ ಮನಸ್ಸಿಂದು. ನಾನು ಯಾವುದನ್ನು ಮಾಡುವಂತೂ ಅನ್ನಲ್ಲ, ಮಾಡಬೇಡ ಅಂತ ಅನ್ನಲ್ಲ, ನಂಗೆ ಸಂಬಂಧ ಇಲ್ಲ.
ಹಾಗಾದ್ರೆ ಈ ನಿತ್ಯ ಕರ್ಮಗಳನ್ನ ವಿಧಿಸಿದೆ ಅಂತ ಯಾಕೆ ತಗೋಬೇಕು? ಅದು ಇವನ ಕಡೆಯಿಂದಾನೆ, ನಾನು ಮಾಡಬೇಕು ಅಂತ ಅಂದ್ಕೊಂಡವನ ಕಡೆಯಿಂದ ಶಾಸ್ತ್ರ ವಿಧಿಸಿದ ಆರೋಪವೇ ಹೊರತು ಶಾಸ್ತ್ರ ವಿಧಿಸಿಲ್ಲ. ಅಂದ್ರೆ ಶಾಸ್ತ್ರ ಯಾರ ಮೇಲೂ ಆರೋಪ ಇಲ್ಲ, ನ್ಯೂಟ್ರಲ್ ಶಾಸ್ತ್ರ, ನ್ಯೂಟ್ರಲ್, ಯಾವುದನ್ನು ಮಾಡಿಲ್ಲ. ಹೌದು ಅಲ್ಲ, ಯಾವುದನ್ನು ಮಾಡಿಲ್ಲ. ಹೌದು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಕೂಡ ಮಾಡಿಲ್ಲ. ಹೌದು. ಅದು ನಿತ್ಯ ಕರ್ಮಗಳನ್ನು ಜ್ಞಾಪಕ ಮಾಡ್ಕೊಡತ್ತೆ. ಇದು ನಿತ್ಯ, ಇದು ನಿತ್ಯ ಕರ್ಮ ಮಾಡಬೇಕು ಅನ್ನೋವನಿಗೆ, ಯಾರಿಗೆ ನಂಗೆ ಒಳ್ಳೇದಾಗಬೇಕು, ನಂಗೆ ನಿತ್ಯ ಕರ್ಮ ಮಾಡಬೇಕು, ಇದನ್ನು ಮಾಡಬೇಕು ಅಂತ ಯಾರು ಅಂದ್ಕೊಂಡಿದ್ದಾನೆ ಅವನಿಗೆ ಅದನ್ನು ತೋರಿಸ್ಕೊಂಡು ಹೋಗುತ್ತೆ. ಒಳ್ಳೇದಾಗಬೇಕು ನಿಮ್ಗೆ ಇದೆಯಾ ಇಲ್ವೋ? ಮನುಷ್ಯನಿಗೆ ಇದೆಯೋ ಇಲ್ವೋ ಹೇಳಿ? ಒಳ್ಳೇದಾಗಬೇಕು ಅನ್ನೋದು ಇದೆಯೋ ಇಲ್ವೋ? ಯಾವುದು ಒಳ್ಳೆಯದೋ ಅದು ಗೊತ್ತು. ಮಕ್ಕಳಾಗೋದು ಒಳ್ಳೆಯದು, ಆರೋಗ್ಯ ಒಳ್ಳೆಯದು, ದುಡ್ಡು ಬರೋದು ಒಳ್ಳೆಯದು, ಅಧಿಕಾರ ಬರೋದು ಒಳ್ಳೆಯದು, ಗೊತ್ತಿದೆಯೋ ಇಲ್ವೋ? ಉಪಾಯ ಏನು ಗೊತ್ತಿಲ್ಲ. ಮಕ್ಕಳಾಗಬೇಕು, ಮದುವೆ ಮಾಡ್ಕೊಂಡಿದ್ದಾನೆ, 8-10 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ, ಏನ್ ಮಾಡೋದು? ಶಾಸ್ತ್ರ ಹೇಳ್ಕೊಡತ್ತೆ, ನೋಡಪ್ಪ, ಪ್ರಜಾ ಕಾಮನಾದವನು ಇಂಥ ಇಷ್ಟಿ ಮಾಡಿದೆ, ಆಮೇಲೆ ಪ್ರಜಾವಂತನಾಗ್ತಾನೆ. ಐಶ್ವರ್ಯ ಕಾಮನಾದವನು ವಾಯುವ್ಯಗ್ಗ ಶ್ವೇತಮಾಲ ಭೇದ ಭೂತಿ ಕಾಮಹೋ ಹೇಳುತ್ತೆ. ಐಕಾತ್ಮ ಜ್ಞಾನದಿಂದ ಮುಕ್ತಿಯಾಗುತ್ತದೆ ಎಂಬುದನ್ನು ಅದೇ ಪ್ರಧಾನತ್ವಂಚ ವಿದ್ಯಾಯ. ಅವಾಗ ವಿದ್ಯೆಗೆ ಪ್ರಧಾನತ್ವ ಬರುತ್ತೆ, ವಿದ್ಯೆಗೆ ಪ್ರಾಧಾನ್ಯ ಬರುತ್ತೆ, ಕರ್ಮ ಪ್ರಾಧಾನ್ಯ ಬರಲ್ಲ. ಇದು ಹೇಗೆ? ವೇದಾನುವಚನಾದಿಗಳೆಲ್ಲ ವಿದ್ಯೆಗಿರೋದ್ರಿಂದ ಶ್ರುತಿ ಹೇಳ್ತಾ ಇದೆ, ತಮೇತಂ ವೇದಾನುವಚನೇನ ವಿಧಿಶಂತಿ. ವಿಧಿಶೋತ್ಪತ್ತಿಗೆ ವೇದಾನುವಚನ, ವಿಧಿಶ ಬಂದ್ಮೇಲೆ ಆತ್ಮಜ್ಞಾನ, ಆತ್ಮಜ್ಞಾನ ಅಂದ್ರೆ ಮೋಕ್ಷ. ವಿದ್ಯೆಗೆ ಪ್ರಾಧಾನ್ಯತೆ ಹೊರತು ವೇದದಲ್ಲಿ ಕರ್ಮಕ್ಕೆ ಪ್ರಾಧಾನ್ಯತೆ ಇಲ್ಲ. ಕರ್ಮವನ್ನು ಹೇಳಿದ್ರು ಕರ್ಮ ಪರಂಪರೆಯಲ್ಲಿ ವಿದ್ಯೆಗೆ ಸಾಧನ. ನನ್ನ ವೇದಕ್ಕೆ ತಾತ್ಪರ್ಯ ಯಾವುದ್ರಲ್ಲಾಯ್ತು? ಜ್ಞಾನಕ್ಕೆ. ಜ್ಞಾನದಿಂದ ಮೋಕ್ಷ, ಮೋಕ್ಷ ಬೇಕು, ಮೋಕ್ಷ ಜ್ಞಾನ ಬೇಕು, ಜ್ಞಾನಕ್ಕೆ ವಿವೇಕ ವೈರಾಗ್ಯ ವಿಚಾರ ಬೇಕು, ಅದಕ್ಕೆ ಚಿತ್ತಶುದ್ಧಿ ಬೇಕು, ಅದಕ್ಕೆ ಕರ್ಮಯೋಗ, ಕರ್ಮಯೋಗ ಕರ್ಮಾನುಷ್ಠಾನ. ಬ್ರಹ್ಮಾತ್ಮೈಕ್ಯ ಜ್ಞಾನದಿಂದ ಬರ್ಕೊಳ್ಳಿ, ಐಕಾತ್ಮ ಜ್ಞಾನದಿಂದ ಅಂದ್ರೆ ಬ್ರಹ್ಮಾತ್ಮೈಕ್ಯ ಜ್ಞಾನದಿಂದ ಮೋಕ್ಷವಾಗುತ್ತದೆ ಎಂಬುದನ್ನು ನೀವು ಒಪ್ಪುವುದಾದರೆ ಆಗ ವೇದವು ಕರ್ಮ ಪ್ರಧಾನವಾದದ್ದು ಎಂದು ಹೇಳಿದ್ದು ವ್ಯರ್ಥವಾಗತ್ತೆ. ಯಾಕೆ ಹೇಳ್ದಲ್ಲ ಪುತ್ರ చేసిದೆ ಮೇಕ ಎಲ್ಲ ಮುಂದಕ್ಕೆ ಕೊಡಸಕಲ್ಲ, ಅದು ಮುಂಚೆ ಕೊಡಸಿ ಮುಂದಕ್ಕೆ ಹೇಳ್ದಿಯಕಲ್ಲ, ಅದು ಅರ್ಥ ಮಲ್ದಿಯಲ್ಲ, ಅರ್ಥ ಮುಂದಕ್ಕೆ ಕೊಡಸಿಲ್ಲ ಚೊನ್ನೆ ಕೊಡಸೆ. ಓ ನಿಮ್ಮ ಅದಕ್ಕೆ ಅಂತ ಪುಸ್ತಕ ಕೊಡೋದು ನೀನು ಕಂಡ್ರೆ ನಾನೇ ಕೊಡುತ್ತ ಸ್ವಾಮಿ 3 ಬಾರಿ ಅದನ್ನ ಆರೋಪದ. ಬ್ರಹ್ಮಾತ್ಮಿಕ ಜ್ಞಾನದಿಂದಲೇ ಮೋಕ್ಷವಾಗುತ್ತದೆ ಎಂಬುದನ್ನು ಒಪ್ಪುವುದಾದರೆ ಶಾಸ್ತ್ರವು ಕರ್ಮ ಪ್ರಧಾನವಾದದ್ದು ಎಂಬುದು ವ್ಯರ್ಥವಾಗಿ ಆ ಸ್ಟೇಟ್ಮೆಂಟು. ಶಾಸ್ತ್ರವು ವೇದವು ಕರ್ಮ ಪ್ರಧಾನವಾದದ್ದು, ಕರ್ಮವನ್ನು ಹೇಳಿಕೆ ಬಂದದ್ದು, ಜ್ಞಾನ ಪ್ರಧಾನ ಅಲ್ಲ ಅಂತಂದೆಲ್ಲ ಅದು ತಪ್ಪಾಯಿತು, ಅದು ವ್ಯರ್ಥವಾಯಿತು. ತಮೇತಂ ವೇದಾನುವಚನೇನ ಎಂಬ ಈ ವಾಕ್ಯದಿಂದಲೂ ವಿದ್ಯೆಗೆ ಪ್ರಾಧಾನ್ಯತೆಯನ್ನು ಶಾಸ್ತ್ರ ತೋರಿಸಿದೆ. ತಮೇತಂ ವೇದಾನುವಚನೇನ ಅಂತ ಒಂದಿದು ವೇದವಾಕ್ಯ, ಅದು ಬೃಹದಾನಿಕ ವಾಕ್ಯ ಎಂಬುದಾಗಿ ಹೇಳುತ್ತಾ ವೇದವು ವಿದ್ಯಾಪ್ರಧಾನವಾದದ್ದು ಎಂಬುದನ್ನು ತೋರಿಸಿರುತ್ತದೆ. ನಾಲ್ಕು 22 4422 ಮೇತು ವೇದಾನುವಚನೇನ.
ಎಂಬುದಾದ ವಾಕ್ಯದಿಂದ ವೇದಕ್ಕೆ ವಿದ್ಯೆಯೇ ಪ್ರಧಾನ ಎಂಬುದನ್ನು ತೋರಿಸಿರುತ್ತದೆ. ಹೌದು, ಕರ್ಮ ಇರೋದೇ ಜ್ಞಾನೋತ್ಪತ್ತಿಗೆ, ಜ್ಞಾನ ಸಾಧನ. ಯೋಗಸ್ಥಕ್ಕರು ಕರ್ಮ ಯಾಕಂದ ಭಗವಂತ ನಾನು ಹೇಳೋ ಜ್ಞಾನ ಬರಬೇಕಾದ್ರೆ ಯೋಗಮ್ಯೋಗ ಮಾಡಬೇಕು ಅಂತ. ತತ ಉಕ್ತೇನ ಮಾರ್ಗೇಣ ಕರ್ಸ ಸಂಸ್ಕಾರ ಕಾರಣ ಐಕಾತ್ಮ್ಯ ಜ್ಞಾನ ತಾತ್ಪರ್ಯಂ ಕರ್ಮಣಾಮಿತಿ ನಿಶ್ಚಿತಂ. ಕರ್ತೃ ಕೃತಲ್ಲ ಕಣಾಂ ಐಕಾತ್ಮ್ಯ ಜ್ಞಾನ ತಾತ್ಪರ್ಯಂ ಕರ್ಮಣಾಂ ಇತಿ ನಿಶ್ಚಯಃ ನಿಶ್ಚಿತಂ. ಎಂತ ಮನೆ ಮನೆಗೆ ಹೋಗ್ಬಿಡ್ತಾರಮ್ಮ ಎಂತ. ತತಃ ತಸ್ಮಾತ್ ಉಕ್ತೇನ ಮಾರ್ಗೇಣ ಕರ್ತ ಸಂಸ್ಕಾರ ಕಾರಣಾಂ ಕರ್ಮಣಾಂ ಐಕಾತ್ಮ್ಯ ಜ್ಞಾನ ತಾತ್ಪರ್ಯಂ ನಿಶ್ಚಿತಂ ಭವತಿ, ನಿಶ್ಚಿತ ಮುಕ್ತಂ ಭವತಿ ಅಂತ. ಆದ್ದರಿಂದ ಮೇಲೆ ಹೇಳಿದ ಮಾರ್ಗದಿಂದ, ಮಾರ್ಗ ಅಂದ್ರೆ ರೀತಿ, ಹಿಂದೆ ಹೇಳಿದ ರೀತಿಯಿಂದ ಕರ್ತೃವಿಗೆ ಕರ್ಮ ಮಾಡುವ ಆತನೇ ಕರ್ತೃ, ಅವನಿಗೆ ಒಂದು ಸಂಸ್ಕಾರ ಉಂಟು ಮಾಡುತ್ತೆ. ಸಂಸ್ಕಾರ ಅಂದ್ರೆ ಏನು? ಗುಣ ಇಡೋದು. ದೋಷಾಪನೇನ ವೆರಿ ಗುಡ್. ದೋಷಾಪನೇನ ಗುಣಾಧಾನಂ ಸಂಸ್ಕಾರ. ನಮ್ಮ ಮನಸ್ಸಲ್ಲಿ ದೋಷವೆಲ್ಲ ತೆಗೆದುಹಾಕೋದು, ಒಳ್ಳೆ ಅಂತರ್ಮುಖತೆ, ಭಗವದ್ಭಕ್ತಿ, ವಿವೇಕಾನಂದ ಗುಣವನ್ನು ಇಡೋದು, ಇದೇ ಸಂಸ್ಕಾರ. ಕರ್ತೃವಿಗೆ ಸಂಸ್ಕಾರವನ್ನು ಉಂಟು ಮಾಡುವ ಕರ್ಮಗಳಿದೆಯಲ್ಲ, ಯಾವ ಕರ್ಮಗಳು? ವೇದೋಕ್ತ ಕರ್ಮಗಳು, ನಿತ್ಯ ಕರ್ಮಗಳು. ಅವುಗಳಿಗೆ ಐಕಾತ್ಮ್ಯ ಜ್ಞಾನದಲ್ಲಿಯೇ ತಾತ್ಪರ್ಯ, ಅದಕ್ಕಾಗಿ ಬಂದಿದೆ ಎಂಬುದು ನಿಶ್ಚಿತಂ, ನಿರ್ಣೀತಂ, ತೀರ್ಮಾನಿತಂ. ತೀರ್ಮಾನ ಕನ್ನಡ ಸಂಸ್ಕೃತ ತೀರ್ಮಾನ ಅಂತ ಹೂ ಅಂತಾನೆ. ತೀರ್ಮಾನ ಕನ್ನಡ ಪದ ಸಂಸ್ಕೃತ ಅಲ್ಲ, ತೀರ್ಮಾನಿತ ಹೂ ಅಂತಿದೆ ನಮ್ಮ. ಸುಮ್ಮನೆ ಮಂಗಾಹ ಓಡಂತಿ ಕಾಫಿ ಕುಡಿಯಂತಿ ನಂಗೆ ಹೇಳ್ತಾ ಇದ್ದಾನೆ. ಟೀ ಬಿಟ್ರೆ ಸಂಸ್ಕೃತ ಆಯ್ತು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮಂಗಗಳು ಓಡುತ್ತವೆ, ಕಾಫಿ ಕುಡಿಯುತ್ತಾರೆ ಅನ್ನಕ್ಕೆ ಮಂಗಾಹ ಓಡಂತಿ ಕಾಫಿ ಕುಡಿಯಂತಿ ಅಂತ ಅಂದ್ಬಿಟ್ರೆ ಸಂಸ್ಕೃತ ಭಾಷೆನ ಅದು. ಅದು ಸಂಸ್ಕೃತ ಭಾಷೆ ಆಗಲ್ಲ ಅದು. ನನಗೆ ಮೆಂಡರ್ ಅಂತ ಒಂದು ಪದ ಬೆಳಗ್ಗೆ ನೋಡಿದೆ. ಮೆಂಡ್ ಕರೋತಿ ಇತಿ ಮೆಂಡರ್ ಅಂತ. ಮೆಂಡ್ ಅನ್ನೋದು ಶಾರ್ಪ್ ಅನ್ನ, ಅದು ಇಷ್ಟಿಸ್ ಕಡೆ ಶಾರ್ಪ್ ಮಾಡುತ್ತಿದೆ. ಮೆಂಡ್ ಬರ್ತದೆ. ಮೆಂಡ್ ಕರೋತಿ ಇತಿ ಮೆಂಡರ್, ಡ್ರೈವ್ ಕರೋತಿ ಇತಿ ಡ್ರೈವರ್. ಹಾಗೆ ಹಾಗೆ ಕುಕ್ ಕರೋತಿ ಇತಿ ಕುಕ್ಕರ್. ಹಾಗೆ ಅಲ್ಲ ಕರ್ತರ್ಸಲ್ಲಿ ಬಂದದ್ದು ಭವನು ನಡ್ಸಲ್ಲಿ ಅದನ್ನು ಮಾಡುವವನು, ಅದಕ್ಕಿರುವವನು ಅಂತ ಕರ್ತರ್ಸಲ್ಲಿ ಇಂಗ್ಲೀಷಲ್ಲಿ ಪ್ರತ್ಯಯ ಬಂದಿದೆ ಅಂತ. ಇಂಗ್ಲೀಷಿಗೂ ವ್ಯಾಕರಣ ಪ್ರತ್ಯಯ ಕರ್ತರ್ಸಲ್ಲಿ ಬಂದದ್ದು ಅಂತ ಹಾಕೋಬೇಕು. ಅದು ಕುಕ್ಕರ್ ಬೇರೆ, ಕುಕ್ ಬೇರೆ. ಕುಕ್ ಅಂದ್ರೆ ಅಡಿಗೆವನು, ಕುಕ್ಕರ್ ಅಂದ್ರೆ ಅದು ಪಾತ್ರೆ ಆಗ್ಬಿಡುತ್ತೆ. ಇಂಗ್ಲೀಷಲ್ಲಿ ಉಲ್ಟಾ ಆಗ್ಬಿಡ್ತು. ನಾವೇ ಇವನಿಗೆ ಕುಕ್ಕರ್ ಅನ್ಬೇಕು, ಅಡಿಗೆ ಮಾಡುವವನಿಗೆ. ಆ ಕುಕ್ಕರ್ ಅದಕ್ಕೆ ಹಾಕ್ತದೆ ಆ ವೈಟರು. ಇವನಿಗೆ ಕುಕ್ಕು ಅಷ್ಟೇ, ಕುಕ್ಕರ್ ಇವನು ಕುಕ್ಬೇಕು, ಇವನನ್ನ ಮಾಡುವಂತ. ಕುಕ್ಕಿದೆ ಕುಕ್ಕರ್ ತಗೋತಾನೆ ಅಂತ. ಕುಕ್ಕು ಕೊಟ್ರೆ ಕುಕ್ಕರ್ ಬಿಡ್ತಾನೆ ತಗೋತಾರೆ. ಸರಿಯಾಗಿ ತಥ ಉಕ್ತೇನ ಮಾರ್ಗೇಣ, ಮೇಲೆ ಹೇಳಿದ ಮಾರ್ಗದಿಂದ ಕರ್ತೃವಿಗೆ ಸಂಸ್ಕಾರ ಉಂಟು ಮಾಡುವ ಕರ್ಮಗಳಿಗೆ ಐಕಾತ್ಮ್ಯ ಜ್ಞಾನದಲ್ಲಿಯೇ ತಾತ್ಪರ್ಯ ಎಂಬುದು ನಿಶ್ಚಿತವಾಯಿತು, ತೀರ್ಮಾನವಾಯಿತು. ಕರ್ತೃವಿಗೆ ಸಂಸ್ಕಾರ ಉಂಟು ಮಾಡುವ ಕರ್ಮಗಳಿಗೆ ಐಕಾತ್ಮ್ಯ ಜ್ಞಾನದಲ್ಲಿಯೇ ತಾತ್ಪರ್ಯವೆಂಬುದು ನಿಶ್ಚಯವಾಯಿತು. ಇನ್ನು ಕರ್ಮ ಬರೋದು ಯಾವಾಗ ಗೊತ್ತಾ? ಕರ್ಮ ಬರೋದು ಮದುವೆ ಆದ್ಮೇಲೆ, ಗೃಹಸ್ಥಿಗೆ ಬರೋದು. ಬ್ರಹ್ಮಚಾರಿ ಕರ್ಮ ಇಲ್ಲ. ಬ್ರಹ್ಮಚಾರಿ ಕರ್ಮವನ್ನು ಕರ್ಮ ಅಂತ ಒಪ್ಪಿಡಲ್ಲ ಮೀಮಾಂಸಕರು. ಕರ್ಮನಾಮ
ಅಗ್ನಿಹೋತ್ರಾಧಿಕಂ ಜುಜುಬಿ ಅದು ಮಕ್ಕಳ ಆಟ ಅಂತ ನಮ್ಮ ಇವರು ಮೈಸೂರು ಲಕ್ಷ್ಮೀನಾರಾಯಣ ಪಂಡಿತರು ಗೊಂಬೆ ಆಟ ಮಕ್ಕಳ ಆಟ ಕಣೋ ಕರ್ಮ ಅಂದ್ರೆ ಅಗ್ನಿಹೋತ್ರ ಆಚಾರ್ಯರು ಅದನ್ನ ಒಪ್ಕೊಂಡಿರೋದು ಶಂಕರಾಚಾರ್ಯರು ಕರ್ಮ ಅಗ್ನಿಹೋತ್ರಾಧಿಕಂ ಅಂತ ಗೃಹಸ್ಥನಲ್ಲೇ ಶುರು ಆಗೋದು ಕರ್ಮ ಸರ್ವಂ ಹಿ ಕರ್ಮ ಪತ್ನಿ ಸಂಬದ್ಧಂ ಅಂತ ಶುರು ಆಗುತ್ತೆ ಎಲ್ಲಾ ಕರ್ಮಕ್ಕೂ ಪತ್ನಿ ಬೇಕೇ ಬೇಕು ಪತ್ನಿ ಜೊತೆ ಕರ್ಮ ಬರ್ಬೋದು ತೇನ ನಿಸ್ಸಾರತಾಂ ಬುದ್ಧ್ವಾ ಕರ್ಮಣಾಂ ವೇದತತ್ವವಿದ್ ಐಕಾತ್ಮಜ್ಞಾನಮನ್ವೇತಿ ತಪೋ ಮುಷಿತ ಕಲ್ಮಷಃ ಕರ್ಮಣಾಂ ವೇದತತ್ವವಿದ್ ಐಕಾತ್ಮಜ್ಞಾನಂ ಅನ್ವೇತಿ ತಪೋಮುಷಿತ ಕಲ್ಮಷಃ ತೇನ ಕೇನ ಕರ್ಮಣಂ ತೇನ ಸಂಸ್ಕಾರೇಣ ಹಿಂದೆ ಹೇಳಿದಲ್ಲ ಕರ್ಮಗಳು ಕರ್ತೃಗೆ ಸಂಸ್ಕಾರ ಉಂಟು ಮಾಡುತ್ತದೆ ಅಂದ್ರಲ್ಲ ಆ ಸಂಸ್ಕಾರ ಉಂಟಾದರೆ ನಿಸ್ಸಾರತ ಗೊತ್ತಾಗತ್ತೆ ನನಗೆ ಯಾವುದು ನಿಸ್ಸಾರ ಸಂಸಾರ ಅಯ್ಯೋ ಗಡ್ಡ ಸಂಸಾರ ನಿಸ್ಸಾರ ಅಂತ ಹೋಗಿ ಆಗ ವೇದ ತತ್ವವಿದು ಕರ್ಮಣಾಂ ಐಕಾತ್ಮ ಜ್ಞಾನ ಅದು ಕರ್ಮಣಾಂ ನಿಸ್ಸಾರ ಕರ್ಮಗಳಿಗೆ ನಿಸ್ಸಾರ ಅಂದ್ರೆ ಕರ್ಮಗಳಿಗೂ ಕರ್ಮ ಫಲ ಸಂಸಾರಗಳಿಗೂ ಕರ್ಮಕ್ಕೇನು ಪ್ರಯೋಜನ ಯಾಕೆ ಕರ್ಮಕ್ಕೆ ಸಂಸಾರವೇ ಫಲ ನಂಗೆ ಸಂಸಾರ ಬೇಡ ಅದೇ ಕರ್ಮಕ್ಕೂ ನಂಗೆ ತಾಪಿಲ್ಲ ಅಂತ ಹಾಗೆ ತೇನ ಸಂಸ್ಕಾರೇಣ ಅಂತ ಆ ಸಂಸ್ಕಾರದಿಂದ ಕರ್ಮಗಳೆಲ್ಲವೂ ನಿಸ್ಸಾರವೆಂಬುದನ್ನು ತಿಳಿದು ವೇದವನ್ನು ಬಲ್ಲವನಾದ ಆ ಯೋಗಿಯು ಮಕ್ಕಳು ವೇದವನ್ನು ಬಲ್ಲವನಾದ ಯೋಗಿಯು ಕರ್ಮಗಳು ನಿಸ್ಸಾರವೆಂಬುದನ್ನು ತಿಳಿದು ನಿಶ್ಚಯನಿಗೆ ಐಕಾತ್ಮ ಜ್ಞಾನ ತಾತ್ಪರ್ಯ ಆಗಲೇ ನೀವು ನಿಶ್ಚಯದಿಂದ ಆಗಲ್ಲ ನಿಸ್ಸಾರದ ಗೊತ್ತಾಗೋದು ಸಂಸ್ಕಾರದಿಂದ ಬರೀ ನಿಶ್ಚಯ ನಿಸ್ಸಾರಗಳು ಅಂತಃಕರಣದ ಒಂದು ಸಂಸ್ಕಾರ ಉಂಟಾದ್ರೆ ಕರ್ಮ ನಿಸ್ಸಾರ ಅಂತ ಗೊತ್ತಾಗತ್ತೆ ಕರ್ಮಗಳು ನಿಸ್ಸಾರ ಅಂತ ತಿಳ್ಕೋಬೇಕು ಅದಕ್ಕೆ ಒಂದು ಸಂಸ್ಕಾರ ಬೇಕು ಆ ಸಂಸ್ಕಾರ ಹಿಡಿಯೋದು ಸಂಸ್ಕಾರ ಹೇಗಾಗತ್ತೆ ವೇದೋಕ್ತದ ಕರ್ಮಾನುಷ್ಠಾನದಿಂದ ವೇದೋಕ್ತ ಕರ್ಮಾನುಷ್ಠಾನ ಚಿತ್ತಶುದ್ಧಿ ಸಂಸ್ಕಾರಕ್ಕೆ ಬಂದದ್ದು ಅಂತ ಹೇಳಿ ತೀರ್ಮಾನವಾಯಿತು ಹೀಗೆ ತೀರ್ಮಾನ ಆದ್ಮೇಲೆ ಆ ಕರ್ಮ ಮಾಡ್ತಾರಲ್ಲ ಅದನ್ನ ಏನಾಗುತ್ತೆ ಕರ್ಮದ ಸಂಸ್ಕಾರ ಉಂಟಾಗಿ ಕರ್ಮಗಳಿಗೆ ನಿಸ್ಸಾರ ಅಂತ ತಿಳ್ಕೊಂಡು ಅಂತ ಬಲವನಾದ ಯೋಗಿಯು ಕರ್ಮಗಳು ನಿಸ್ಸಾರವಾಗಿದೆ ಎಂಬುದನ್ನು ತಿಳಿದು ತಪೋಮುಷಿತ ಕಲ್ಮಷಃ ಹೇಗೆ ಸಮಾಸ ಮುಷಿತಂ ಕಲ್ಮಷಂ ಯಸ್ಯ ಸಹ ಮುಷಿತ ಕಲ್ಮಷಃ ತಪೋಭಿ ಮುಷಿತ ಕಲ್ಮಷಃ ತಪೋ ಮುಷಿತ ಕಲ್ಮಷಃ ತಪಸ್ಸುಗಳಿಂದ ಕದಿಯಲ್ಪಟ್ಟ ಕೊಳೆಗಳನ್ನುಳ್ಳವನು ತಪಸ್ಸು ಅವನ ಕೊಳೆಯ ಮೇಲೆ ಕದ್ದಿ ಬಿಟ್ಟಿದೆ ಮುಷಸ್ತೇಯ ತಪೋಭಿ ಮುಷಿತಂ ಕಲ್ಮಷಂ ಯಸ್ಯ ಏನ ಅಥವಾ ತಪೋ ಮುಷಿತ ಕಲ್ಮಷ ತಪಸ್ಸುಗಳಿಂದ ಕಲ್ಮಷಗಳನ್ನೆಲ್ಲ ನಾಶ ಮಾಡಿಕೊಂಡಂತಹ ಆ ಸಾಧಕನು ಐಕಾತ್ಮ ಜ್ಞಾನವನ್ನ ಅನ್ವೇತಿ ಫಾಲೋ ಮಾಡ್ತಾನೆ ಅನುಸರಿಸ್ತಾನೆ ಐಕಾತ್ಮ ಜ್ಞಾನ ಹೇಗಾಗತ್ತೆ ಎಲ್ಲಿ ಸಿಗತ್ತೆ ಯಾರು ಉಪದೇಶ ಮಾಡ್ತಾರೆ ಅದಕ್ಕೆ ನಾನು ಏನು ಫಿಟ್ನೆಸ್ ಏನು ಬೇಕು ಅಂತೆಲ್ಲ ಶುರು ಮಾಡ್ಕೊಂಡ್ಬಿಡ್ತಾನೆ ಸಂಸಾರವೆಲ್ಲ ನಿಸ್ಸಾರ ಅಂತ ಗೊತ್ತಾಯ್ತು ಕರ್ಮವೆಲ್ಲ ವ್ಯರ್ಥ ಅಂತ ಗೊತ್ತಾಯ್ತು ಸತ್ಯವಾದದ್ದು ಪರಮಾತ್ಮನೇ ತತ್ವಜ್ಞಾನದಿಂದಲೇ ಆ ಪರಮಾರ್ಥ ಗೊತ್ತಾಗುತ್ತೆ ಆ ಪರಮಾತ್ಮ ಸತ್ಯ ಗೊತ್ತಾಯ್ತು ಆ ಜ್ಞಾನ ಹೇಗೆ ನಾನು ಪಡ್ಕೊಳ್ಳಿ ನಾನು ಪಡ್ಕೊಂಡೇನು ಹೇಗೆ ಆ ಜ್ಞಾನ ಬಂದೀತು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಆ ಐಕಾತ್ಮ ಜ್ಞಾನಕ್ಕೆ ಕಡೆಗೆ ಗಮನ ಕೊಟ್ಟು ಅದ ಕಡೆ ಹೋಗಿ ಶುರು ಮಾಡ್ತಾರೆ ಓ ಅಲ್ಲಿದ್ದಾರೆ ಮತ್ತೂರಲ್ಲಿದ್ದಾರೆ ಅಕ್ಷರಾನಂದ ಸ್ವಾಮಿಗಳು ಅಂತ ಅವನನ್ನು ಹೋಗಿ ಹಿಡ್ಕೊಂಡ್ರೆ ನಂಗೆ ತತ್ವಜ್ಞಾನ ಆಗತ್ತೆ ಅಂತ ಓಡೋಗ್ತಾನೆ ಓಡೋಗ್ಬಿಟ್ಟು ಅವರ ನಿಂಗೆ ಅಂತ ತತ್ವಜ್ಞಾನ ಉಪದೇಶ ಮಾಡಿ ಅವರು ಕೂರಿಸ್ಕೋತಾರೆ 6 ತಿಂಗಳು ವರ್ಷ ಸೇವೆ ಮಾಡ್ಕೊಂಡು ನೋಡ್ತಾರೆ ಯೋಗ್ಯತೆ ಹೇಗಿದೆ ಅಂತ ಪರವಾಗಿಲ್ಲ ತಿಕ್ಕೋತಾನೆ ಯೋಗ್ಯತೆ ಇದೆ ಅಂತ ಹೇಳ್ತಾರೆ ಇಲ್ಲ 6 ತಿಂಗಳು ಫೇಲ್ಗಳು ಹೋಗ ನಿಂಗೆ ಆಗಲ್ಲ ಕಣೋ ಕಳಿಸ್ಬಿಡ್ತಾರೆ ಏನ್ ಸರ್ ಅದು ರಿಟರ್ನ್ ಅಂದ್ರೆ ಬರ್ದಾಯ್ತಾ ಅಂತ ರಿಟರ್ನ್ ನಾನು ವಾಪಸ್ ಬಂದೇ ಅಲ್ಲ
ರಿಟರ್ನ್ ಶಬ್ದಕ್ಕಿದ ರೈಟ್ ರೋಟ್ ರಿಟರ್ನು ರೈಟ್ ರೋಟ್ ರಿಟರ್ನ್ ಬೇರೆ, ರಿಟರ್ನ್ ಆಗೋದು ಬೇರೆ, ರಿಟರ್ನ್ ಆಗೋದು ಬೇರೆ. ಈ ಇಂಗ್ಲಿಷ್ ಬಹಳ ಮೋಸ ಮಾಡುತ್ತಮ್ಮ. ರಿಟರ್ನ್ ಅಂತಾರೆ, ರಿಟರ್ನ್ ಅಂದ್ರೆ ಏನೋ ಎಲ್ಲಿಂದ ವಾಪಸ್ ಬಂದಂಗೆ ಕೇಳ್ತಿದ್ದಲ್ಲ. ರೈಟ್ ರೋಟ್ ರಿಟರ್ನ್, ರೋಟು ಅದು ಸಾರೋಟು ರೋಟು. ಒಳ್ಳೆ ಪದೇಮ್ಮ, ಒಳ್ಳೆ ಭಾಷೆ ಇಂಗ್ಲಿಷು, ಒಳ್ಳೆ ತಮಾಷೆ ಭಾಷೆ. ಹಾ ಬರ್ಕೊಂಡ್ರಪ್ಪ. ಏನಪ್ಪಾ ಸುದರ್ಶನ, ಏನ್ ನಾನು ಹೇಳ್ತಾರೆ ಕರೆಕ್ಟಾ, ಸರಿಯಾಗಿದ್ಯಾ ತಪ್ಪಾಗಿ ಹೇಳಪ್ಪ? ಹಾ ಸರಿಯಾಗಿದ್ಯಾ? ನಗ್ತಾ ಇದ್ದಾನಮ್ಮ, ನೀನು ಸರಿಯಾಗಿ ಹೇಳ್ತಿಲ್ಲ ಅಂತ. ಏನೇನೋ ಹೇಳ್ತಾ ಇದ್ದೀರಾ, ನೀವು ಸರಿಯಾಗಿ ಹೇಳ್ತಾ ಇಲ್ಲ, ನಗ್ತಾ ಇದ್ದಾನೆ ಸುದರ್ಶನ. ತೇನ ನಿಸ್ಸಾರತಾಂ ಬುದ್ಧ. ಇದೆಲ್ಲ ಗಟ್ಟಿ ಮಾಡ್ರೆ ಶ್ಲೋಕಗಳನ್ನೆಲ್ಲ, ಅವಾಗ ಸಾರ್ಥಕ ಕಣ. ಸುಮ್ಮನೆ ಪುರಾಣ ಶ್ರವಣ ಆದರೆ ಏನು ಪ್ರಯೋಜನ ಇಲ್ಲ. ಇದೆಲ್ಲ ಬೈ ಹಾರ್ಟ್ ಮಾಡಬೇಕು. ಗೆಟ್ ಬೈ ಹಾರ್ಟ್ ಅಂತ ಹೇಳೋರು. ಗೆಟ್ ಬೈ ಹಾರ್ಟ್ ಹೃದಯಕ್ಕೆ ಹತ್ತಿಸ್ಕೋ, ಕಂಠಸ್ಥ ಮಾಡ್ಕೋ. ತೇನ ನಿಸ್ಸಾರತಾಂ ಬುದ್ಧ ಕರ್ಮಣಾಂ ವೇದ ತತ್ವವಿದ್ ಐಕಾತ್ಮಜ್ಞಾನಮನ್ವೇತಿ ತಪೋ ಮುಷಿತ ಕಲ್ಮಷಃ. ತಪಸ್ಸಿನಿಂದ ಕದಿಯಲ್ಪಟ್ಟಂತಹ ಕಲ್ಮಷವುಳ್ಳವನಾಗಿ, ದೋಷವುಳ್ಳವನಾಗಿ ಐಕಾತ್ಮ ಜ್ಞಾನವನ್ನ ಫಾಲೋ ಮಾಡೋಕೆ ಶುರು ಮಾಡ್ತಾನೆ. ಎಷ್ಟು ಜನ್ಮಾಂತರಾಭ್ಯಾಸ ಕ್ಷಪಿತಾಶೇಷ ಕಾಮದಃ. ಕಾಮನಃ, ಕಾಮತಃ ಅಲ್ಲ, ಕಾಮನಃ. ಕಲ್ಮಷ ಇದೆಯಾ? ಪಾಠಾಂತರ. ಆದಾವೇವಾಧಿಕಾರಿ ಸಹ ಪುನಃ ಕರ್ಮನ ವೀಕ್ಷತೆ. ಕಾಮನಂ ಕಾಮ ಕಾಮಃ ಕಾಮನಂ ಎರಡು ಉಂಟು. ಕಾಮ ಕಮುಕ ಅಂತವಿಗೆ ಕಾಮಃ ಘೈ, ಕಾಮನಂ ಲಿಟ್ಟು, ಕಾಮನಂ ಅಸ್ಯ ಅಸ್ತಿ ಇದು ಕಾಮನಃ. ಏನು ಪ್ರಯೋಗ ಅಂದ್ರೆ ಲೀಲಾಜಲ ಮಾಡ್ತಿರ್ತಾರೆ. ವ್ಯಾಕರಣ, ಮೀಮಾಂಸಾ ಮತ್ತೆ ಇದು ದ್ವಿತೀಯ ಪಾಂಡಿತ್ಯ, ಸುರೇಶ್ವರಾಚಾರ್ಯ ಪಾಂಡಿತ್ಯ ಇದೆಯಲ್ಲ, ಕಾಂಟ್ ಇಮ್ಯಾಜಿನ್, ಊಹೆ ಮಾಡೋಕ್ಕಾಗಲ್ಲ ಅವರ ಪಾಂಡಿತ್ಯ, ಅವರ ಆ ಡೆಪ್ತ್ ಇದೆಯಲ್ಲ, ಆಳ, ವಿಷಯದಲ್ಲಿ ಆಳ, ಚಿಂತನೆಯಲ್ಲಿ ಆಳ, ಪಾಂಡಿತ್ಯದಲ್ಲಿ ಪ್ರಖರತೆ, ಒಂದೊಂದು ಲೋಕೋತ್ತರ ಇರೋದು ಅದ್ಭುತ. ಎಷ್ಟು ಜನ್ಮಾಂತರಾಭ್ಯಾಸ ಕ್ಷಪಿತಾಶೇಷ ಕಾಮನಃ ಆದಾವೇವ ಕಟಾಕ್ಷೇನಾಪಿ ವೀಕ್ಷತೆ ಇತ್ಯರ್ಥಃ ನ ವೀಕ್ಷತೆ ಇತ್ಯುಕ್ತೆ. ಕುಡಿಗಣ್ಣು ನೋಡಲ್ಲ ಕರ್ಮವನ್ನು ಅವನು. ಎಷ್ಟು ಯಾವನಾದರೂ ಪಟಿಂಗ ಅವನು ಪುಣ್ಯಾತ್ಮ ಜನ್ಮಾಂತದಲ್ಲಿ ಧ್ಯಾನಯೋಗಿಯಾಗಿದ್ದ, ಏಕಾಂತದಲ್ಲಿ ಹಗಲು ಇರುಳು ಮಾಡ್ತಾ ಇದ್ದ. ಅದು ಯೋಗ ಭ್ರಷ್ಟ ಆಗ್ಬಿಟ್ಟ. ಏನ್ ಮಾಡ್ತೀಯಾ? ತತ್ವಜ್ಞಾನ ಆಗಕ್ಕೆ ಇನ್ನೊಂದು 1-2 ತಿಂಗಳು ಹಾಗೆ ಮಾಡಿದೆ ಆಗ್ಬಿಡ್ತಿತ್ತು. ಪ್ರಾರ್ಧ ಮುಗ್ದೋಗ್ಬಿಡ್ತು, ದೇಹ ಬಿಟ್ರೆ ಹೆಂಗ್ ಹುಟ್ಟಿದಾನೆ ಗೊತ್ತಾ ಅವನು? ಒಳ್ಳೆ ನಚಿಕೇತನಂಗೆ ಹುಟ್ಬಿಟ್ಟಿದ್ದಾನೆ, ವಿವೇಕಾನಂದಂಗೆ ಹುಟ್ಬಿಟ್ಟಿದ್ದಾನೆ, ಒಳ್ಳೆ ರಮಣ ಮಹರ್ಷಿ, ಒಳ್ಳೆ ಮಹಾತ್ಮ. ಇಲ್ಲಪ್ಪ, ಮಹಾತ್ಮ ಪುಣ್ಯಾತ್ಮ. ಹಂಗೆ ಯಾವಾತನೋ ಪುಣ್ಯಾತ್ಮನಾದವನು ಜನ್ಮಾಂತರದಲ್ಲಿ ಮಾಡಿದ ಅಭ್ಯಾಸ. ಯಾವ ಅಭ್ಯಾಸ? ವಿವೇಕ ವೈರಾಗ್ಯಾಭ್ಯಾಸ, ಆತ್ಮಜ್ಞಾನಾಭ್ಯಾಸ, ಧ್ಯಾನ ಯೋಗಾಭ್ಯಾಸ ಎಲ್ಲ ತಗೊಳ್ಳಿ. ಜನ್ಮಾಂತರದ ಹೋದ ಜನ್ಮದಲ್ಲಿ ಧ್ಯಾನ ಯೋಗವನ್ನು ಪಟ್ಟ ಶ್ರವಣ ನಿಧ್ಯಾಸ ಮಾಡ್ತಾ ಇದ್ದ. ಅದರಿಂದ ಕ್ಷಪಿತ ಅಂದ್ರೆ ನಾಶ ಮಾಡಿಕೊಂಡ ಅಶೇಷ ಕಾಮನಃ, ಅಶೇಷಾಹ ಕಾಮಾಹ ಅಶೇಷಾನಿ ಕಾಮನಾನಿ ಯಸ್ಯ ಸಹ ಅಶೇಷ ಕಾಮನಃ. ನಾಶ ಮಾಡಿಕೊಂಡ ಎಲ್ಲಾ ಬೈಕಿಯನ್ನೂ ಉಳ್ಳವನಾಗಿ ಜನ್ಮಾಂತದಲ್ಲಿ ಅಭ್ಯಾಸ ಮಾಡಿದ್ದಾದ ತತ್ವಜ್ಞಾನದಿಂದ ಸಮಸ್ತ ಕಾಮನೆಯನ್ನೆಲ್ಲ ನಾಶ ಮಾಡಿಕೊಂಡಂತಹ ಮುಮುಕ್ಷುವು ಆದಾವೇವ ಆರಂಭ ಗೃಹಸ್ಥಾಶ್ರಮ ಕೈಯೇ ಹಾಕಿಲ್ಲ, ಎಂಟ್ರಿ ಆಗಿಲ್ಲ, ಆದವನೇ ಉಪನಯನವಾದ ಆರಂಭದಲ್ಲಿಯೇ ಅಧಿಕಾರಿ ಆಗ್ಬಿಡ್ತಾನೆ. ಉಪನಯನೂ ಆಗ್ಬೇಕಾಗಿಲ್ಲ, ಉಪನಯನ ಸುಮ್ಮನೆ ಹೇಳಿದೆ. ಉಪನಯನ ವಾಮದೇವ ಗರ್ಭದಲ್ಲೇ ಕಂಡ್ಕೊಂಡ. ಯಾರು ಹೆಣ್ಬೇಕಾಯ್ತು? ಗರ್ಭೇವ ಪ್ರತಿಭೇದೇ ವಸಿದ್ ವಾಮದೇವ ಅಹಂ ಮನುರಭವಂ ಸೂರ್ಯಶ್ಚ ಅಂದ. ಗರ್ಭೇನು ಸಂದನ್ವೇಷಾಮ ವೇದಮಹಂ ವೇದ ದೇವಾನಾಂ ಜನಿಮಾನಿ ವಿಶ್ವ ಅಂತ ಅವನು ಹೇಳ್ದ. ಈಗ ಆದಾವ್ಯವ ಅಂದ್ರೆ ಈ ಜನ್ಮದ ಆರಂಭದಲ್ಲೇ
ಹುಟ್ಟಂದಿನಿಂದಲೇನೆಯೇ ಅವನು ಅಧಿಕಾರಿ ಆಗ್ಬಿಡ್ತಾನೆ. ಯಾವುದಕ್ಕೆ? ತತ್ವಜ್ಞಾನಕ್ಕೆ ಅಧಿಕಾರಿ ಆಗ್ಬಿಡ್ತಾನೆ ಹೊರತು ಆತ ಪುನಃ ಕರ್ಮ ಕಟಾಕ್ಷೇಣಾಪಿ ನ ವೀಕ್ಷತೆ. ಕುಡಿಗಣ್ಣಿನೂ ಕರ್ಮ ನೋಡಕ್ ಹೋಗಲ್ಲ ಅವನು. ಕರ್ಮ ಯಾರು ಬೇಕೋ? ಕಾಮ ಉಳ್ಳವರು ಕರ್ಮ ಬೇಕು. ಕಾಮ ನಾಶ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಜ್ಞಾನ ಒಂದಿದೆ, ಅಜ್ಞಾನ ಪರಿಹಾರಕ್ಕಾಗಿ ಜ್ಞಾನ ಪಡ್ಕೊಂಡು ಒದ್ದಾಡ್ತಿದ್ದಾನೆ. ಕಾಮನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ಇನ್ನೇನು ನಿಮಿತ್ತ ಮಾತ್ರ ತದ್ವೇತಿ ನಾಸಾಗ್ರೇ ಪದರಂ ಯಥಾ. ಮೂತುದಿಲಿಟ್ಟಂತಹ ಬೋರೆ ಹಣ್ಣು ಕೈ ಬಿಟ್ಕೊಳ್ಳೆ ಬಿದ್ದ್ಬಿಡುತ್ತೋ ಹಾಗೆ ಅವಿದ್ಯೆ ಹಿಡ್ಕೊಂಡಿದ್ದ ನೀನೇ ಕಣೋ ಅಂತ ಗುರುಗಳು ಅನುಭವಿ ಆದ ಗುರು ಒಂದ್ಸಲ ಹೇಳ್ಕೊಳ್ಳೇನೆ ಟಕ್ಕ ತಿಳ್ಕೊಂಡ್ಬಿಡ್ತಾನೆ. ಉತ್ತಮಾಧಿಕಾರಿ ಆದವನು ಒಂದೇ ಉಪದೇಶಕ್ಕೆ ಹೋಗಿ ನೆಲೆ ನಿಂತು ಬಿಡ್ತಾನೆ. ದೇಹೇಂದ್ರಿಯ ಮನೋಬುದ್ಧಿಗಳನ್ನು ದಾಟಿ ಹೋಗಿ ಅದಕ್ಕೆಲ್ಲಕ್ಕೂ ಸಾಕ್ಷಿಯಾಗಿರುವ ಚಿನ್ಮಾತ್ರವಾದ ಅಖಂಡವಾದ ಪರಿಪೂರ್ಣವಾದ ಪರಬ್ರಹ್ಮದಲ್ಲಿ ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಬಾಢಂ ಅಂತಾನೆ. ಹೌದು, ಅಂಥವನೇ ನಾನು ತಗೊಂಡ್ಬಿಡ್ತಾನೆ. ಒಂದೇ ಹೊಡೆದು ಬಿಡ್ತಾನೆ. ಪರಮಾತ್ಮನು ಹೆಲ್ಪ್ ಮಾಡ್ತಾನೆ. ಇವನ ಕರ್ಮ ಭಕ್ತಿ ಪರಮಾತ್ಮ ಹೆಲ್ಪ್ ಮಾಡ್ತಾನೆ. ಆದ್ರೆ ಇವಂದೇ ಪ್ರಯತ್ನ. ಅದೇ ಕ್ಯಾರಿ ಮಾಡ್ತವ, ಕ್ಯಾರಿ ಓವರ್ ಆಯ್ತು ಅದು. ಹಾ ಆಗತ್ತೆ. ಪ್ರಾಬ್ಲ ಕಂಟಿನ್ಯೂ ಆಯ್ತಲ್ಲ ಮುಂದಕ್ಕೆ. ಆಗ್ಲಿಲ್ಲ, ಆ ಪ್ರಾಬ್ಲಮ್ ಬಿಡ್ಲಿಲ್ಲ. ಇಲ್ಲೇ ಶ್ಲೋಕ. ಎಷ್ಟು ಒಂದು ತೂ ಶಬ್ದ ಇದೆಯಲ್ಲ, ಅದು ಒಂದು ವಿಶೇಷವಾದಂಥ ಅಧಿಕಾರಿ ಹೇಳೋಕ್ಕೋಸ್ಕರ ಉತ್ಸಾಹಿಯಾಗಿದ್ದಾರೆ. ಇನ್ನೊಬ್ಬ ಇದ್ದಾನೆ, ಯಹ ಸಕೃಕ್ತಮೇವ ಬ್ರಹ್ಮಾತ್ಮತ್ವಂ ಪ್ರತಿಪತ್ತುಂ ಶಕ್ನುಯಾತ್ ತಂ ಪ್ರತಿ ಆವರ್ತ್ಯಾನರ್ಥಕ್ಕೆ ಇಷ್ಟಮೇವ. ಸೂತ್ರಭಾಷ್ಯದಲ್ಲಿ ಲಿಂಗಾಚ್ಯ ಅಂತ ಒಂದು ಸೂತ್ರ ಇದೆ 4ನೇ ಅಧ್ಯಾಯದಲ್ಲಿ. ಅಲ್ಲಿ ಆವರ್ತಿ ರಸಕೃಪದೇಶಾತ್ ಸೂತ್ರ. ಅದಕ್ಕೆ ಬಾದರಾಯಣಾಚಾರ್ಯರು ಈ ಶ್ರವಣಮನ ನಿಧ್ಯಾಸನವನ್ನ ತತ್ವಜ್ಞಾನ ಆಗೋರ್ಗು ಮಾಡ್ತಾನೇ ಇರಬೇಕು, ಅಭ್ಯಾಸ ಮಾಡ್ತಾನೇ ಇರಬೇಕು ಅಂತಂದ್ರು. ಅಲ್ಲಿ ಭಾಷ್ಯಕಾರರು ಇದು ಮಂದ ಮಧ್ಯಮಾಧಿಕಾರಿ ಹೇಳಿದ ವಾಕ್ಯವೇ ಹೊರತು ಎಷ್ಟು ಉತ್ತಮಾಧಿಕಾರಿ ಸಕೃದುಕ್ತಮೇವ ಬ್ರಹ್ಮಾತ್ಮತ್ವಂ ಪ್ರತಿಪತ್ತುಂ ಶಕ್ನುಯಾತ್. ಒಮ್ಮೆ ಹೇಳಿಕೊಳ್ಳೇನೆಯೇ ಬ್ರಹ್ಮಾತ್ಮತ್ವ ಅಂತ ತಿಳ್ಕೊಳ್ಳೋಕೆ ಸಮರ್ಥವಾಗುತ್ತಾನೋ ತಂ ಪ್ರತಿ ಆವರ್ತಿ ಆನರ್ಥಕ್ಕೆ ಇಷ್ಟಮೇವ ಅಂದ್ರು. ಅವನಿಗೆ ವ್ಯರ್ಥ ಆಗುತ್ತಲ್ಲ, ನಿಮ್ಗೆ ಇಷ್ಟು ವ್ಯರ್ಥ ಯಾಕೆ ಅಲ್ಲ? ಆವೃತ್ತಿ ಮಾಡೋದೇ ತಿಳ್ಕೊಳ್ಳೋಕ್ಕೆ, ತಿಳ್ಕೊಂಡ್ಮೇಲೆ ಆವೃತ್ತಿ ಮಾಡ್ಬೇಕಾ? ಊಟ ಮಾಡೋದು ಯಾತಕ್ಕೆ ಹೇಳೋ? ಹೊಟ್ಟೆ ತುಂಬಕ್ಕೆ, ಹಸು ಹೋಗೋದಕ್ಕೆ. ಹೊಟ್ಟೆ ತುಂಬ ಮೇಲೆ ಹಸು ಹೋದ್ಮೇಲೆ ಊಟ ಮಾಡೋದಂದ್ರೆ ಅಯ್ಯೋ ಇಷ್ಟೆಲ್ಲ ಅಡುಗೆ ಇದೆ ಕಣೋ, ಇಷ್ಟೆಲ್ಲ ಇದೆ ಕಣೋ, ಊಟ ಮಾಡು. ಈಗ ತಾನೇ ಊಟ ಮಾಡಿ ಕೈ ತೊಳ್ಕೊಳ್ತಾ ಇದ್ದೀನಿಪ್ಪ ಅಂದ್ರೆ ಅದು ನಂಗೆ ಗೊತ್ತಿಲ್ಲಪ್ಪ, ಇಷ್ಟೆಲ್ಲ ಅಡುಗೆ ಇದೆ, ಇಷ್ಟೆಲ್ಲ ಇದೆ, ಮಟ್ಟು ಊಟ ಮಾಡೋದಂದ್ರೆ ವಾಂತಿ ಬರುತ್ತೆ ಅಷ್ಟೇ. ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ ತಿಂದಿದ್ದನ್ನು ಕಿತ್ಕೊಂಡ್ ಬರುತ್ತೆ ಅಷ್ಟೇ ತಿನ್ನಕ್ಕೆ ಹೋದ್ರೆ ಅಲ್ವಾ? ಶ್ಲೋಕಾರ್ಥ ಬರ್ಕೊಂಡ್ರ? ಯಾವನಾದರೂ ಜನ್ಮಾಂತರದಲ್ಲಿ ಮಾಡಿದ್ದಾದ ಅಭ್ಯಾಸ ಅಂದ್ರೆ ಶ್ರವಣ ನಿಧ್ಯಾಸನದ ಅಭ್ಯಾಸದಿಂದ ತನ್ನ ಎಲ್ಲಾ ಪಾಪಕರ್ಮವನ್ನು ಮತ್ತು ಕಾಮಗಳನ್ನು ಎಲ್ಲಾ ಕಾಮನೆಗಳನ್ನೆಲ್ಲ ಪೂರ್ತಿ ಅಡಗಿಸಿಕೊಂಡಿರುತ್ತಾನೋ ಅಂಥವನಿಗೆ ಕರ್ಮದ ಅಪೇಕ್ಷೆ ಬರೋಲ್ಲ. ಇವಾಗ ಏನಾಯ್ತು? ಪ್ರಸಿದ್ಧಾಂತ ಕರ್ಮ ಮಾಡೋನು ಕಾಮಿ ಅಂತ ಆಯ್ತು. ಕಾಮಿ ಆದವನೇ ಕರ್ಮ ಮಾಡ್ತಾನೆ ಹೊರತು ಕಾಮ ಇದೆ ಅದನ್ನು ಕರ್ಮ ಮಾಡಲ್ಲ. ಚಿತ್ತಶುದ್ಧಿ ಆಗ್ಬೇಕು ಅನ್ನೋ ಕಾಮವೂ ಇಲ್ಲ ಅವನಿಗೆ. ಯಾಕೆ ಹೇಳೋ? ಆಗ್ಬಿಟ್ಟಿದೆ ಅವನಿಗೆ. ಯಾವ್ದು ಆಗ್ಬಿಟ್ಟು ನಾನು ತೇಜು ಆಗ್ಬೇಕು ಕರ್ಮ ಮಾಡೋಕ್ಕಾಗತ್ತನ? ಚಿತ್ತಶುದ್ಧಿ ಆಗಾಗ್ಬಿಟ್ಟು ಅಂತರ್ಮುಖತೆ ಬಂದಾಗ್ಬಿಟ್ಮೇಲೆ ಅದಕ್ಕಾಗಿ ಕರ್ಮ ಮಾಡ್ಬೇಕು ಅನ್ನೋದು ಅವನಿಗೆ ಹೊಂದಲ್ಲ. ಇನ್ನು ಸ್ವರ್ಗ ಆಗಬೇಕು ನರಕ ಆಗಬೇಕು ಆಗ್ಬೇಕು ಅಂತ ಬರೋದಿಲ್ಲ. ಕರ್ಮಾಪೇಕ್ಷೆ ಅವನಿಗೆ ಇರೋದಿಲ್ಲ. ಯಾಕೆಂದ್ರೆ ಸಾಧ್ಯ ಅರ್ಥೆ ಅಲ್ಲಲ್ಲ ತಾನೆ ಕರ್ಮ ಬರೋದು. ಕರ್ಮ ನೋಡೋದಿಲ್ಲ. ಮುಂದಿನ ಶ್ಲೋಕ ಸಾಧ್ಯ ಅರ್ಥೆ. ವಿರಕ್ತಸ್ಯ ತು ಜಿಜ್ಞಾಸೋಹೋ ಮಾನಾನ್ಯವ್ಯಪೇಕ್ಷಣಂ ಕರ್ಮಾಪೇಕ್ಷಾ ಹಿ ಸಾಧ್ಯರ್ಥೇ ಸಿದ್ಧೇರ್ಥೇ ತದನರ್ಥಕಂ. ತದನರ್ಥಕಂ ವಿರಕ್ತಸ್ಯ ತು ಜಿಜ್ಞಾಸೋಃ ಅನ್ಯವ್ಯಪೇಕ್ಷಣಂ ಕರ್ಮಾಪೇಕ್ಷಾ ಹಿ ಸಾಧ್ಯೇ ಅರ್ಥೇ ಸಿದ್ಧೇ ಅರ್ಥೇ ತದ್ ಅನರ್ಥಕಂ. ವಿರಕ್ತಸ್ಯ ಒಂದು ವಿಶೇಷಣ, ಜಿಜ್ಞಾಸೋಹೋ ಇನ್ನೊಂದು ವಿಶೇಷಣ. ಒಬ್ಬ ಸಾಧಕ ಇದ್ದಾನೆ, ಮುಮುಕ್ಷು, ತತ್ವಜ್ಞಾನವೇ ಬೇಕು ಚಟಪಡಿಸ್ತಾ ಇದ್ದಾನೆ ನಚಿಕೇತನಂತೆ. ಅವನು ಪರಿಪೂರ್ಣ ವಿರಕ್ತ. ಯಾವುದರಲ್ಲೇ?
ಐಹಿಕ ಸುಖದಲ್ಲೂ ಆಮುಷ್ಮಿಕ ಸುಖದಲ್ಲೂ ಬ್ರಹ್ಮಲೋಕಾಂತವಾದ ಎಲ್ಲಾ ಭೋಗದಲ್ಲೂ ಅವನಿಗೆ ವೈರಾಗ್ಯ ಇದೆ. ಇಹಲೋಕದ ಧನಕನಕ ವಾಹನ ವಸ್ತು ಬೇಡ, ಯಾವ ಭೋಗ ವಸ್ತು ಬೇಡ, ಸ್ವರ್ಗ ಬೇಡ, ಬ್ರಹ್ಮಲೋಕಾಂತ ಲೋಕ ಬೇಡ, ಎಲ್ಲದೂ ವಿರಕ್ತನಾಗಿದ್ದಾನೆ. ಅಷ್ಟೇ ಅಲ್ಲ, ಜಿಜ್ಞಾಸು, ಆತ್ಮನನ್ನೇ ತಗೋಬೇಕು ತೀವ್ರ ತಹತಹತೆ ಇದೆ. ಅಂಥವನಿಗೆ ಆತ್ಮಜ್ಞಾನ ಪಡ್ಕೋಬೇಕು ಅನ್ನೋದು ಬೇರೆ ಪ್ರಮಾಣವೂ ಬೇಕಿಲ್ಲ ಅವನಿಗೆ. ಮಾನಾತ್ ಜಿಜ್ಞಾಸೋ ಮಾನಾತ್ ನ ಅನ್ಯ ಅಪೇಕ್ಷಣಂ. ಮಾನಾತ್ ಅದ ವೇದಾಂತ ಪ್ರಮಾಣಕ್ಕಿಂತ ಅನ್ಯ ವ್ಯಪೇಕ್ಷಣ. ವೇದಾಂತ ಪ್ರಮಾಣವನ್ನು ಬಿಟ್ಟು ಬೇರೆ ಅವನಿಗೆ ಇನ್ನೊಂದರ ಅಪೇಕ್ಷೆ ಬರೋದೇ ಇಲ್ಲ. ಮಾನ ಶಬ್ದಕ್ಕೆ ವೇದಾಂತ ಮಾನಾತ್ ಅಂತ. ವೇದಾಂತ ಪ್ರಮಾಣಕ್ಕಿಂತ ಅನ್ಯಮಾನ ವ್ಯಪೇಕ್ಷ ನಭವತಿ. ಇನ್ನೊಂದರ ಪ್ರಮಾಣದ ಕರ್ಮಕಾಂಡ ಪ್ರಾಮಾಣ್ಯ ಅವನು ಬೇಡ, ಉಪಾಸನಾಕಾಂಡ ಪ್ರಾಮಾಣ್ಯವೂ ಬೇಡ. ಯಾಕೆಂದ್ರೆ ಯಾವ ಅರ್ಥ ಸಾಧ್ಯವಾಗಿದೆಯೋ, ಸಾಧ್ಯನೇ ಉಂಟಾಗುವಂಥದ್ದಾಗಿದೆಯೋ ಅಲ್ಲಿ ಕರ್ಮದ ಅಪೇಕ್ಷೆ ಬರುತ್ತೆ. ಸ್ವರ್ಗಲೋಕ ಪಡ್ಕೋಬೇಕು, ಅವಾಗ ಕರ್ಮ ಮಾಡಬೇಕು. ಪಿತೃಲೋಕ ಗಂಧರ್ವ ಪಡ್ಕೋಬೇಕು. ಸಾಧ್ಯ ಅರ್ಥೇ ಕರ್ಮಾಪೇಕ್ಷಾ ಹಿ. ಸಾಧಿಸಬೇಕಾದ ಅರ್ಥದಲ್ಲಲ್ವೇ ಕರ್ಮದ ಅಪೇಕ್ಷೆ ಬರೋದು. ಇದು ಸಿದ್ಧವಾಗಿರೋದು, ಆಲ್ರೆಡಿ ಆಗ್ಬಿಟ್ಟಿರೋದು. ಸಿದ್ಧೇ ಅರ್ಥೇ ತದ್ ಅನರ್ಥಕಂ ತತ್ ನಾಮ ಕರ್ಮ ಅನರ್ಥಕಂ. ನಾನಾಗಿ ಯಾವ ಕರ್ಮ ಮಾಡಬೇಕು ಅಂತ ಶಾಸ್ತ್ರದ ಕೇಳಿ ಏನು ಹೇಳ್ತೆ? ನನ್ನ ಮಗನೇ, ನೀನಲ್ಲದೆ ಬಿಟ್ಟಿದ್ದೆ ನೀನಾಗ್ತೀಯ ಕಣೋ, ನೀನಲ್ಲದ ನಾನು ಅಂದ್ಕೊಂಡ್ಬಿಟ್ಟು ನಾನಾಗಿ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದೀಯ ಅಂತಾನೆ. ನೀನಲ್ಲದ್ದಾಗಿರೋ ದೇಹೇಂದ್ರಿಯವನ ಬುದ್ಧಿ ನಾನು ಅಂದ್ಕೊಂಡ್ಬಿಟ್ಟು ಇವಾಗ ಶಾಸ್ತ್ರ ಮಹಾತ್ಮ ವೇದ ಪುರುಷನೇ ನಾನಾಗೋದಕ್ಕೆ ಏನ್ ಕರ್ಮ ಹೇಳ್ತೀಯೋ ಅಂತ ಕೇಳಿದ್ರೆ, ನೀನಲ್ಲದನ್ನ ಬಿಟ್ಟು ನಿಂತ್ಕೊಳ್ಳಯ್ಯ, ನೀನಾಗ್ತೀಯ ಅಂತ ಹೇಳುತ್ತೆ. ನೀನಲ್ಲದನ್ನ ನಾನು ಅಂದ್ಕೊಂಡ್ಬಿಟ್ಟು ನಾನಾಗಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತೀವಿ ಶಾಸ್ತ್ರ? ಅಯ್ಯೋ, ನಾಯಿ ಮೂಳೆ ಹಿಡ್ಕೊಂಡು ಗಂಗಾದಿ ಮುಳುಗ್ತಾ ಇದ್ದಾನೆ. ನಾನು ಮಡಿ ಆಗೋಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾನೆ. ಅವನು ಇವಾಗ ಮಡಿ ಆದ್ನ ಅಂತೇಳಿ 10 ಮುಳುಗದ, 15 ಮುಳುಗದ, 20 ಸಲ ಮುಳುಗದ. ಆಗ ದಡದಲ್ಲಿ ಇದ್ದಾನೆ, ಇಲ್ಲ ಮಡಿಯಾಗಿಲ್ಲ ಅಂತಾನೆ ಇದ್ದಾನೆ. ನಾನು ಮಡಿಯಾಗಕ್ಕೆ ಏನ್ ಮಾಡ್ಬೇಕು ಅಂತೀಯ? ಆ ಮೂಳೆ ಎಷ್ಟು ಒಂದ್ಸಲ ಮಡಿ ಆಗ್ತೀಯ? ಮೂಳೆ ಎಷ್ಟ? ನಾಯಿ ಮೂಳೆ ಮಡಿಯಿಂದ 15-20 ಸಲ ಮುಳುಗದಾಗ ಮಡಿ ತಂದಿಲ್ಲ, ಒಂದ್ಸಲ ಮುಳುಗಿದ ಕೂಡ ಮಡಿಯಿಂದ ಬಿಟ್ಟಿಲ್ಲ. ಹೆಂಗಯ್ಯ ಅಂದ್ರೆ, ಹೌದು, ಆ ನಾಯಿ ಮೂಳೆ ಇತ್ತಲ್ಲ, ಆದ್ರೆ ನೀನು 20 ಸಲ ಮುಳುಗಿ ಮಡಿಯಲ್ಲ, ಬಿಸ್ತು ಮುಳುಗಿಲ್ಲ ಮಡಿಯಾಗ. ಹಾಗೆ ಈ ದೇಹೇಂದ್ರಿಯ ಮನೋಬುದ್ಧಿ ನಾನು ಅಂದ್ಕೊಂಡವರಿಗೆ ಏನ್ ಮಾಡಿದ್ವಿ? ನೀನು ನಾನಾಗಕ್ಕೆ ಇರೋಕ್ಕಾಗಲ್ಲ. ದೇಹೇಂದ್ರಿಯ ಮನೋಬುದ್ಧಿಯನ್ನು ನಾನು ಬಿಟ್ಕೊಂಡೆ ಅಂದ್ರೆ ನೀನಾಗ ಅಷ್ಟ. ನೀನಾಗೋದಕ್ಕೆ ಏನ್ ಮಾಡ್ಬೇಕು? ಹಗ್ಗಾಡ್ಬೇಕಾ? ಅಂದ್ರೆ ಓಡ್ಬೇಕಾ? ರೋಡಲ್ಲಿ ಓಡ್ಬೇಕು, ಅದ್ನೋತ್ರ ಮಾಡ್ಬೇಕು, ಹಗ್ಗ ಆಡ್ಬೇಕಮ್ಮ. ಇಲ್ಲ ಚೆಸ್ ಆಡ್ಬೇಕು, ರಿಂಗ್ ಆಡ್ಬೇಕು, ಕೇರಮ್ ಬೋರ್ಡ್ ಆಡ್ಬೇಕು ಅಂತೀರಾ? ಅದು ಹೋಮ ಹವನ ಪೂಜೆ ಹುಚ್ಚ ಅಂತಾರೆ. ಮಾಡ್ಬೇಕು ಅಂದ್ರೆ ಬುದ್ಧಿ, ಕೆಟ್ಟ ಬುದ್ಧಿ ಅದು. ನೀನು ಆದವನೇ, ನೀನೇ ಯಾವಾಗಲೂ ಯಾವುದೋ ನಾನು ಅನ್ಕೊಂಡು ನಾನು ಇಲ್ಲ ಅಂತ ಅನ್ಕೊಳ್ತಾ ಇದೆಯಾ. ಅಂತ ಟೈಮ್ ಆಯ್ತು ಅಂತ ಇದ್ದಾರಪ್ಪ. ಓ ಆಯ್ತಪ್ಪ, ಶ್ಲೋಕ ಅರ್ಥ ಬರ್ಕೊಂಡ್ರ? ವಿರಕ್ತನೂ ಜಿಜ್ಞಾಸುವಾದಂತಹ ಸಾಧಕನಿಗೆ, ವಿರಕ್ತನೂ ಜಿಜ್ಞಾಸುವೂ ಆದಂತಹ ಸಾಧಕನಿಗೆ ಆತ್ಮನ ತಿಳಿಯುವುದಕ್ಕೆ ವೇದಾಂತಕ್ಕಿಂತ ಮತ್ತೊಂದು ಪ್ರಮಾಣವೂ ಬೇಕಿಲ್ಲ. ಆತ್ಮನ ತಿಳಿಯುವುದಕ್ಕೆ ಬ್ರಾಕೆಟ್ ಹಾಕಬೇಕು. ಆತ್ಮನ ತಿಳಿಯುವುದಕ್ಕೆ ಬ್ರಾಕೆಟ್ ಹಾಕ್ಬಿಟ್ಟು ವೇದಾಂತಕ್ಕಿಂತ ಮತ್ತೊಂದು ಪ್ರಮಾಣದ ಅಪೇಕ್ಷೆಯೂ ಇರುವುದಿಲ್ಲ. ಏಕೆಂದರೆ ಸಾಧಿಸಬೇಕಾದ ವಿಷಯದಲ್ಲವೇ, ಅಂದ್ರೆ ಇನ್ನೂ ಸಾಧಿತವಾಗಿಲ್ಲ, ಸಿದ್ಧವಾಗಿಲ್ಲ. ಸಾಧಿಸಬೇಕಾದ ಸಿದ್ಧವಲ್ಲದ್ದಾದ ಸಾಧಿಸಬೇಕಾದ ವಿಷಯದಲ್ಲವೇ ಕರ್ಮದ ಅಪೇಕ್ಷೆ ಬರುತ್ತದೆ. ಸಾಧಿಸಬೇಕಾದ ಸಿದ್ಧವಾಗಿಲ್ಲದ್ದಾದ ಫಲದ ವಿಷಯಕ್ಕೆ ಕರ್ಮದ ಅಪೇಕ್ಷೆ ಬರುತ್ತೆ, ಫಲವನ್ನು ಪಡೆಯುವುದಕ್ಕೆ. ಅಷ್ಟು ಬರ್ಕೊಳ್ಳಿ. ಸಾಧಿಸಬೇಕಾದ ಸಿದ್ಧವಾಗಿಲ್ಲದ್ದಾದ ಫಲವನ್ನು ಪಡೆಯುವುದಕ್ಕೆ ಕರ್ಮದ ಅಪೇಕ್ಷೆ ಬರುತ್ತದೆ ಅಲ್ಲವೇ? ಸಿದ್ಧವಾದ ಅರ್ಥದಲ್ಲಿ, ವಿಷಯದಲ್ಲಿ ಅದು ವ್ಯರ್ಥವೇ, ಅನರ್ಥಕವೇ. ಅನರ್ಥಕ ಅಂದ್ರೆ 2 ಅರ್ಥ. ಅದು ದಂಡ ಅಂತ ಒಂದು, ಮಾಡುವುದು ಕಷ್ಟ, ಕ್ಲೇಶ. ಅದು ಅನರ್ಥಕ ಅಂದ್ರೆ ಮಾಡೋದೇ ಅನರ್ಥ, ಮಾಡೋದೇ ಕ್ಲೇಶ. ಮಾಡಿದ್ರೂ ಪ್ರಯೋಜನ ಇಲ್ಲ, ಮಾಡುವಾಗ್ಲೂ ಅನರ್ಥ. ಬೇಸಿಗೆಗಾಲ ಅಗ್ನಿ ಮುಂದೆ ಕೂತ್ಕೊಂಡು ಮಾಡ್ಬೇಕು ಅಂದ್ರೆ ಯಾರ್ರಿ ಮಾಡ್ತಾರ್ರಿ?
ಹಾ ತಿಳಿಸೋಣ. 11:30 ಆಯ್ತು. ನಾಳೆ ಹೇಳೋಣ.